ಹಾಯ್ ಗೈಸ್, ನಾ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳಕ್ಕೆ ಆಸೆಪಡ್ತೀನಿ. ಏನಿಲ್ಲ, ನನ್ನ ಚಾನೆಲ್ನಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರ. ಇದಕ್ಕೆ ನಾ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ತುಂಬಾ ಖುಷಿ ಆಗ್ತಿದೆ. ಬಟ್ ನಾನು ಎಂತ ಸಿಚುವೇಶನ್ ತಗೊಳಕೊಂಡ್ಬಿಟ್ಟಿದೆ ಅಂದ್ರೆ ಆ ಟೈಮ್ಲಿ ಕರೆಕ್ಟ್ ಆಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಅದಕ್ಕೆ ಸಾರಿ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇವತ್ತು ಡ್ರಾಮಾ ಬೇಡ ಅಂತ ಅನ್ಬಿಟ್ಟು ಒಂದು ಸಸ್ಪೆನ್ಸ್ ಆಗಿರೋ ಒಂದು ಒಳ್ಳೆ ಮೂವಿನ ತಗೊಂಡ್ ಬಂದಿದ್ದೀನಿ. ನಿಮ್ಗೆ ಇದು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಇದು ಕಮೆಂಟ್ ಸೆಕ್ಷನ್ ಹೇಳಿ ನಿಮ್ಗೆ ಏನ್ ಅನ್ನಿಸ್ತು ಈ ಫಿಲಂ ಬಗ್ಗೆ ಅಂತ. ಆವಾಗ ಇದೇ ತರ ಎಷ್ಟೊಂದು ಟ್ರೈ ಮಾಡೋಣ. ಒಂದನೇದು ಏನಂದ್ರೆ, ನಮ್ ಹೀರೋಗೆ ಈಗ ಯಾರು ಒಬ್ಬರು ನೋಡ್ಬಿಟ್ರೆ ಸ್ವಲ್ಪ ಡೌಟ್ ಬಂದ್ಬಿಡ್ತು ಅಂದ್ರೆ ಅವ್ರನ್ನ ಹೋಗ್ಬಿಟ್ಟು ಅವ್ರ ಲೈಫ್ ಬಗ್ಗೆ ಅವ್ರು ಏನ್ ಮಾಡ್ತಾರೆ, ಅವ್ರ ಸೀಕ್ರೆಟ್ ಏನು ಅನ್ನೋದು ತಿಳ್ಕೊಳಕ್ ಆಸೆ ಪಡ್ತಾನೆ. ಅಂದ್ರೆ ಈಗ ಅವ್ರ ಮೇಲೆ ಕೆಟ್ಟವ್ರು ಇರ್ಬೇಕಾ ಅಂತ ಡೌಟ್ ಬಂದ್ಬಿಡ್ತು ಅಂದ್ರೆ ಅವ್ರ ಏನು ಅಂತ ತಿಳ್ಕೊಂಡ್ಬಿಟ್ಟು ಅವ್ರು ಒಳ್ಳೆಯವರಾದ್ರೆ ಬಿಟ್ಬಿಟ್ಟು ಹೊರಗೋಗ್ಬಿಡ್ತಾನೆ. ಆ ತರ ಒಂದು ಹಾಬಿ ಇರುತ್ತೆ. ಇದು ಹೇಳಕ್ ಸ್ವಲ್ಪ ವಿಯರ್ಡ್ ಆಗಿದ್ರು ನಿಜಲ್ಲೂ ನಮ್ ಹೀರೋದು ಅದೊಂಥರ ಹಾಬಿ ಒಂಥರ. ಅದ ಅವ್ನ್ ಮಾಡ್ಲೇಬೇಕು ಅನ್ನೋ ಸಿಚುವೇಶನ್ ಇರ್ತಾನೆ. ಹಿಂಗಿರ್ಬೇಕಾದ್ರೆ ಈ ತರ ಸಿಚುವೇಶನ್ ಇವನ್ ಹೋಗ್ಬಿಟ್ಟು ಒಂದು ಕೊಲೆ ಕೇಸಲ್ಲಿ ತಗೊಳಕೊಂಡ್ಬಿಡ್ತಾನೆ. ಅದಾದ್ಮೇಲೆ ಹೀರೋ ಈ ಕೊಲೆ ಕೇಸಿಂದ ಹೆಂಗ್ ತಪ್ಪಿಸ್ಕೊಂಡ, ಏನೇನೆಲ್ಲ ನಡೆಯುತ್ತೆ ಸ್ಟೋರಿಲಿ ಅಂತ ಒಂಥರ ತುಂಬಾ ಇಂಟ್ರೆಸ್ಟ್ ಆಗಿ ತಗೊಂಡೋಗಿರ್ತಾರೆ. ಕೊನೆಯಲ್ಲಿ ಏನಾಗುತ್ತೆ ಅಂತ ನೀವು ಇಮ್ಯಾಜಿನ್ ಕೂಡ ಮಾಡಿರಲ್ಲ. ಮೂವಿ ಹೆಸರು ಫಾಲೋಯಿಂಗ್ ಅಂತ. ಹಂಗೆ ಚಾನಲ್ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿಕೊಳ್ಳಿ. ನಾ ಹಾಕೋ ಎಲ್ಲಾ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ಸೀನ್ಲಿ ನಮ್ ಹೀರೋ ತೋರಿಸ್ತಾರೆ. ನಮ್ ಹೀರೋ ಯಾವ ತರ ಕ್ಯಾರೆಕ್ಟರ್ ಅಂತ ಈ ಸೀನ್ಲೇ ತೋರಿಸ್ತಾರೆ. ಏನಂತಂದ್ರೆ, ಈಗ ಕೂತ್ಕೊಂಡ್ ಬರ್ತಾ ಇದಾರಲ್ಲ, ಪಕ್ಕದಲ್ಲಿ ಒಬ್ರು ಯಾರೋ ಜೊತೆ ಚಾಟ್ ಮಾಡ್ತಾ ಬರ್ತಾ ಇರ್ತಾರೆ. ಹೀರೋಗೆ ಡೌಟ್ ಬಂದ್ಬಿಡ್ತೇನೋ, ಅದರಿಂದ ಸೈಡ್ ಇಂದಾನೆ ನೋಡ್ತಾ ಬರ್ತಾ ಇರ್ತಾರೆ. ಅದೇ ತರ ನಮ್ ಹೀರೋ ಯಾರು ಒಬ್ಬರ ಮೇಲೆ ಡೌಟ್ ಬಂದ್ಬಿಡ್ತು ಅಂದ್ರೆ ಅವ್ರು ಯಾವ ತರ ಕ್ಯಾರೆಕ್ಟರ್ ಅಂತ ತಿಳ್ಕೊಳಕ್ಕೆ ಒಂಥರ ಅಂತ ಕುತೂಹಲ ಬಂದ್ಬಿಡುತ್ತೆ. ಏನಾರು ಮಾಡಿ ಅವ್ರ ಬಗ್ಗೆ ತಿಳ್ಕೊಳಕ್ ಟ್ರೈ ಮಾಡ್ತಾರೆ. ನಮ್ ಹೀರೋ ಕೆಲಸ ಏನಂದ್ರೆ, ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ ಅಲ್ಲಿ ಒಂದು ಕೆಲಸ ಮಾಡ್ತಾ ಇರ್ತಾನೆ. ಏನಂತಂದ್ರೆ, ಈಗ ಬಿಲ್ಡಿಂಗ್ಸ್ ಇರುತ್ತಲ್ಲ, ಆ ಬಿಲ್ಡಿಂಗ್ಸ್ ನ ಯಾರಿಗಾರ ರೆಂಟ್ ಕಳ್ಸೋದು ಇಲ್ಲ ಸೇಲ್ ಮಾಡ್ಕೊಡೋದು ಅಂತ ಕೆಲಸನ ನೋಡ್ಕೊಂತಾ ಇರ್ತಾನೆ. ಅದಲ್ದೆ ಅವರೆಲ್ಲ ಇವ್ರಿಗೆ ಕೀ ಕೊಟ್ಬಿಟ್ಟಿರ್ತಾರೆ. ಆಲ್ರೆಡಿ ಕೀ ಕೊಟ್ಟಿರೋದ್ರಿಂದ ಆ ಮನೆ ಜವಾಬ್ದಾರಿನ ಹೀರೋಗೆ ಬಂದ್ಬಿಡುತ್ತೆ. ಆದ್ರಿಂದ ಆ ಕೀನೆಲ್ಲ ಇಟ್ಕೊಂಡು ಇಂತ ಯಾರ ಬೇಕಾ ಅಂತ ಹುಡುಕ್ಬಿಟ್ಟು ಮನೆ ತೋರ್ಸೋದೆ ನಮ್ ಹೀರೋ ಕೆಲಸ. ಆಮೇಲೆ ನಮ್ ಹೀರೋ ಆಫೀಸ್ ಬಂದ್ಬಿಟ್ಟು ಅವ್ನ್ ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ ಹಾಕ್ತಾನೆ. ಏನಂತ ಅಂದ್ರೆ, ಸ್ವಲ್ಪ ನಾವು ಮಾಡೋ ಕೆಲಸದಲ್ಲಿ ಒಂದ್ ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಸ್ವಲ್ಪ ನಿಧಾನದಲ್ಲಿ ಯೋಚನೆ ಮಾಡಿ ಒಂದು ಮಾಡಿದ್ರೆ ನೀವು ಇಮ್ಯಾಜಿನ್ ಮಾಡಕ್ ಆಗದಿದ್ದ ಒಂದು ಪೊಸಿಷನ್ ಹೋಗ್ತೀರಾ ಅಂತ ಅಂದ್ಬಿಟ್ಟು ಯಾವ್ದೋ ಒಂದು ಫೋಟೋನ ಸೆಂಡ್ ಮಾಡಿರ್ತಾನೆ. ಏನಂತಂದ್ರೆ, ಒಂದ್ ಮನೆನ ಸೇಲ್ ಮಾಡ್ಕೊಟ್ಟಿದ್ದೀನೋ ಆ ಮನೆನ ಪೋಸ್ಟ್ ಹಾಕಿರ್ತಾನೆ. ಅದ್ ಹಾಕಿದ್ದೆ ಅವ್ನಿಗೆ ತುಂಬಾ ಕಮೆಂಟ್ಸ್ ಬರುತ್ತೆ, ತುಂಬಾ ಲೈಕ್ಸ್ ಎಲ್ಲ ಬರುತ್ತೆ. ಈ ಮನೆ ಸೂಪರ್ ಆಗಿದೆ ಹಂಗೆ ಹಿಂಗೆ ಅಂತ. ಇದನ್ ಕೇಳಿದಾಗ ಹೀರೋಗೆ ಸ್ವಲ್ಪ ನೆಮ್ಮದಿ ಆಗ್ತಿರುತ್ತೆ. ಈಗ ನಾರ್ಮಲ್ ಆಗಿ ಈ ವರ್ಡ್ ಅಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಸೋಷಿಯಲ್ ಮೀಡಿಯಲ್ಲಿ ಏನಾರು ಅಪ್ಲೋಡ್ ಮಾಡಿದಾಗ ಯಾರು ಕಮೆಂಟ್ ಮಾಡ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ. ನೀವು ಕಮೆಂಟ್ ಮಾಡಿದ್ರು ನಂಗೆ ತುಂಬಾ ಖುಷಿ ಆಗುತ್ತೆ. ಹಂಗೆ ಆ ತರ ಕಮೆಂಟ್ ಮಾಡಿದಾಗ ಅದೆಲ್ಲ ನೋಡಿದಾಗ ಬರೋ ಖುಷಿಯಿಂದನೇ ಎಷ್ಟೊಂದ್ ಜನ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿರ್ತಾರೆ. ಅದೇ ತರನು ನಮ್ ಹೀರೋನು ಅಂತ ಇಲ್ಲಿ ತೋರಿಸ್ತವ್ರೆ. ಆಮೇಲೆ ನಮ್ ಹೀರೋ ಅಲ್ಲೇ ಕೂತಿದ್ನಲ್ಲ, ವಿಂಡೋ ಇಂದ ಯಾರನ್ನ ಒಬ್ರು ನೋಡ್ತಾರೆ. ಇಬ್ರು ಒಂದ್ ಜೋಡಿ ಹೋಗುತ್ತೆ. ಅದನ್ನ ನೋಡಿದ್ದೆ ಈ ಸೀನ್ ಅಲ್ಲಿ ತೋರಿಸ್ತಾರೆ. ನಮ್ ಹೀರೋಗ ಇರೋ ಒಂಥರ ವಿಚಿತ್ರವಾಗಿರೋ ಹಾಬಿ ಏನು ಅಂತ. ಏನಂತ ಅಂದ್ರೆ, ಅವ್ರಿಬ್ರು ಹೊರಗಡೆ ಹೋಗಿದ್ದೆ, ಇವ್ನು ಸಡನ್ ಆಗಿ ಹೋಗ್ಬಿಟ್ಟು ಆ ಮನೆ ಬೀಗ ತೆಗ್ಬಿಟ್ಟು ಒಳಗೆ ಹೋಗ್ತಾ ಇರ್ತಾನೆ. ಇದು ನೋಡುತ್ತೆ, ಅಯ್ಯೋ ಇವನಿನ್ ಕಳ್ಳನ ಅಂತ ನನ್ಗನ್ಸ್ತಾ ಇತ್ತು. ಆದ್ರೆ ಏನಂತ ಅಂದ್ರೆ, ಆ ಮನೆ ಸೇಲ್ ಮಾಡಕ್ಕೋಸ್ಕರ ಕೀ ಕೊಟ್ಟಿರ್ತಾರೆ ಆಲ್ರೆಡಿ. ಬಟ್ ಅವ್ರು ಹೋದ್ಮೇಲೆ ಏನೋ ಇವ್ರನ್ನ ಅಬ್ಸರ್ವ್ ಮಾಡಕ್ಕೋಸ್ಕರ ಹೋಗಿರ್ತಾನೆ ಒಳಗೆ. ನಮ್ ಹೀರೋ ಮಾಮೂಲಿ ಇದೇ ತರ ಕೆಲಸ ಅಲ್ವಾ, ಒಳಗೆ ಹೋಗ್ಬೇಕಾದ್ರೆ ಹೀರೋಗೆ ಮೈಂಡ್ ವಾಯ್ಸ್ ನಡೀತಿರುತ್ತೆ. ಅಲ್ಲ, ನಾನು ಯಾವ್ದೋ ಒಂದ್ ಮನೆಗ್ ನುಗ್ಬಿಟ್ಟು ಈ ತರ ಚೀಪ್ ಆಗಿರೋ ಕೆಲಸ ಮಾಡ್ತಿದ್ದೀನಿ ಅಂತ ನನ್ನ ತಪ್ಪಾಗಿ ತಿಳ್ಕೊಕ್ ಹೋಗ್ಬೇಡಿ. ಏನಿಲ್ಲ, ನಂದು ಈ ತರ ಒಂದು ಅಭ್ಯಾಸ ಅಷ್ಟೇ. ನನ್ ಯಾವ ತಪ್ಪು ಮಾಡಕ್ ಹೋಗಲ್ಲ. ಬರ್ತೀನಿ, ಬಂದ್ಬಿಟ್ಟು ಸುತ್ತಮುತ್ತ ಎಲ್ಲಾನು ಜಾಗ ನೋಡ್ಬಿಟ್ಟು ನನ್ಗೆ ಏನ್ ಅನ್ಸುತ್ತೋ ಅದನ್ನ ತಿಳ್ಕೊಂಡು ಒಂದ್ ಫೋಟೋ ತಕೊಂಡು ಹೋಗ್ಬಿಡ್ತೀನಿ. ಯಾವ್ದಾರು ಒಂದು ವಸ್ತುನ, ಯಾವ್ದಾರ ಒಂದು ಐಟಮ್ ನ ಫೋಟೋ ತಕೊಂಡು ಆ ಫೋಟೋ ಎತ್ಕೊಂಡು ಹೋಗ್ಬಿಡ್ತೀನಿ. ಅದಲ್ದೆ ಏನಾರು ವರ್ಕ್ ಆಗದೆ ಇತ್ತಾ ಅದನ್ನು ರಿಪೇರಿ ಮಾಡ್ಬಿಟ್ಟು ಹೋಗ್ತೀನಿ. ನೋಡಿ, ಈ ಕಬೋರ್ಡ್ ಅಲ್ಲಿ ಈ ಡೋರ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಇದನ್ನ ನಾನು ರಿಪೇರಿ ಮಾಡಿದೀನಿ, ಸುಮ್ನೆ ಫ್ರೀ ಆಗಿ ಮಾಡ್ಬಿಟ್ಟು ಹೋಗ್ತಾ ಇದೀನಿ ಅಂತ ಹೇಳ್ತಾ ಇರ್ತಾನೆ. ಆ ಫೋಟೋ ತೆಗೆದ್ಮೇಲೆ ಒಂಥರ ಆ ಫೋಟೋ ತೆಗ್ದಿದ್ದೆ ಒಂದು ಪ್ರಿಂಟ್ಔಟ್ ಬರುತ್ತೆ ಫೋನ್ ಕ್ಯಾಮ್ರಲ್ಲಿ. ಆ ಕ್ಯಾಮ್ರಲ್ಲಿ ಬಂದಿದ್ ಫೋಟೋನ ತಗೊಂಡ್ ಹೋಗ್ಬಿಟ್ಟು ಒಂದು ವೇರ್ ಹೌಸ್ ಇರುತ್ತೆ, ಆ ವೇರ್ ಹೌಸ್ ಒಳಗೆ ಹೋಗ್ತಾನೆ. ನೋಡಿದ್ರೆ ಅಷ್ಟೊಂದ್ ಫೋಟೋಸ್ ಇರುತ್ತೆ. ಲಿಟ್ರಲಿ ನೋಡಿದ್ರೆ ನನಗೆ ಶಾಕ್ ಆಗೋಯ್ತು. ಎಷ್ಟು ಫೋಟೋಸ್ ಅಂದ್ರೆ, ಇವನು ಪೂರ್ತಿ ಮನೆಯೆಲ್ಲ ತಿರ್ಗೋನೆ ಅಂತ ಅನ್ಸುತ್ತೆ. ಅಯ್ಯೋ ಏನಪ್ಪ ಇವನು ಅಂತ ಅನಿಸ್ತಿತ್ತು ನನಗೆ. ಆ ಗೋಡೆಗೆ ಹೋಗ್ಬಿಟ್ಟು ಅಂಟಿಸ್ತಾನೆ ಆ ಫೋಟೋಸ್ ನ. ಎಷ್ಟೊಂದ್ ಜನಕ್ಕೆ ಈ ಸ್ಟ್ಯಾಂಪ್ ಕಲೆಕ್ಟ್ ಮಾಡೋದು, ಒಂಥರ ಕಾಯಿನ್ ಕಲೆಕ್ಟ್ ಮಾಡೋದು, ರೇರ್ ಆಗಿರೋ ಕಲ್ಲು ಕನೆಕ್ಟ್ ಮಾಡೋದು, ಕಲ್ಲು ಅಷ್ಟೊಂದ್ಸಲ ಇರುತ್ತಲ್ಲ, ಆತರ ಏನೇನೋ ಹಾಬೀಸ್ ಇರುತ್ತೆ. ಬಟ್ ಇವನ್ ಇರೋ ಹಾಬಿ ನೋಡಿದ್ರೆ ತುಂಬಾ ವಿಚಿತ್ರವಾಗಿರುತ್ತೆ. ಈ ತರನೇ ನಮ್ ಹೀರೋನ ಅವ್ನ ಲೈಫ್ ನ ನೋಡ್ಕೊಂಡು ಹೋಗ್ತಾ
ಇರ್ತಾನೆ ಹೆಂಗೋ ಸಂತೋಷವಾಗಿ. ಆಮೇಲೆ ನಮ್ಮ ಹೀರೋ ಇನ್ನೊಂದು ಮೈಂಡ್ ವಾಯ್ಸ್ ಯೋಚನೆ ಮಾಡ್ತಾ ಇರ್ತಾನೆ. ಏನಂತ ಅಂದ್ರೆ ಒಂದು ಹುಡ್ಗಿನ ಫಾಲೋ ಮಾಡ್ತಾ ಇರ್ತಾನೆ. ಆ ಹುಡ್ಗಿ ಹೆಸರು ಆನ್ಸೋರ ಅಂತ. ಇವ್ನ್ ಯಾಕೆ ಇಂಟ್ರೆಸ್ಟ್ ಬಂತು ಅಂದ್ರೆ ಇವನ್ ಪಾಡಗ್ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ಏನೋ ತಿಂತಾ ಇರ್ತಾನೆ. ಅವಳು ಏನೋ ಒಂದು ಹಾಟ್ ಡಾಗ್ ನ ಏನೋ ತಿಂತಾ ಇರ್ತಾಳೆ. ಬಟ್ ಆದ್ರೆ ಅವ್ನ್ ಸೋಷಿಯಲ್ ಮೀಡಿಯಲ್ಲಿ ಒಂದು ಅಪ್ಲೋಡ್ ಮಾಡ್ತಾಳೆ, ಏನೋ ಕಾಸ್ಟ್ಲಿ ಆಗಿರೋ ಏನೋ ತಿಂಡಿನ ತಿಂತಾ ಇರಂಗೆ ಅಂತ ಅಂದ್ಬಿಟ್ಟು ಅದನ್ನ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡ್ಕೊಂಡಿರ್ತಾಳೆ. ಅವಳು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಈ ಅದ್ರದ್ದು ಪ್ರಾಡಕ್ಟ್ ನೆಲ್ಲ ಒಂಥರ ಸಪೋರ್ಟ್ ಮಾಡಿ ಇದ್ ಮಾಡ್ತಾರಲ್ಲ, ಅಂದ್ರೆ ಪ್ರಮೋಟ್ ಮಾಡ್ತಾರಲ್ಲ, ಆ ತರ ಒಂದು ಫಾಲೋವರ್ಸ್ ಇಟ್ಕೊಂಡಿರ್ತಾಳೆ. ಆಮೇಲೆ ಅವಳು ಇರೋ ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ಸ್ ಎಲ್ಲ ನೋಡಿದಾಗ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಬಂದಿರುತ್ತೆ. ತುಂಬಾ ಜನ ಸಪೋರ್ಟ್ ಎಲ್ಲ ಮಾಡ್ತಾ ಇರ್ತಾರೆ. ಇದನ್ನ ನೋಡಿದ್ರೆ ಹೀರೋಗೆ ಡೌಟ್ ಬಂದ್ಬಿಡುತ್ತೆ. ಇವಳ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾನೆ. ಡಿಸೈಡ್ ಮಾಡ್ಬಿಟ್ಟು ಅವಳೆಲ್ಲ ಹೋಗ್ತಾನೆ, ಎಲ್ಲ ಫಾಲೋ ಮಾಡ್ತಾ ಇರ್ತಾನೆ. ಬಟ್ ನಮ್ ಹೀರೋ ಸುಮ್ನೆ ಫಾಲೋ ಮಾಡೋದು ಅಂದ್ರೆ ಒಂದೆರಡು ದಿನ ಫಾಲೋ ಮಾಡ್ಬಿಟ್ಟು ಇವ್ರು ಒಳ್ಳೆಯಪ್ಪ ಅವ್ನು ಕೆಟ್ಟವ್ರತ್ತ ಅಂತ ಆ ತರ ಡಿಸೈಡ್ ತಗೊಳಲ್ಲ. ಮಿನಿಮಮ್ ಅಂದ್ರೆ 1.5 ತಿಂಗಳ ಮೇಲೆ ಫಾಲೋ ಮಾಡಿ ಅವನಿಗೆ ನೆಮ್ಮದಿ ಆಗ್ಬೇಕು, ಅವ್ರು ಒಳ್ಳೆಯವರೇ ಅಂತ ತಿಳ್ಕೊಳ್ಳೋ ಗಂಟನು, ಅವ್ನಿಗೆ ಅನ್ಸೋ ಗಂಟನು ಅವನು ಮಾಡ್ತಾನೆ ಇರ್ತಾನೆ. ಅದು ಫಾಲೋ ಮಾಡೋದಂತೂ ನಿಲ್ಸೋದೇ ಇಲ್ಲ. ಅದೇ ತರ ಆಮೇಲೆ ಹಿಂಗೆ ಫಾಲೋ ಮಾಡ್ತಾ ಮಾಡ್ತಾ ಇವಳು ಎಷ್ಟೊಂದು ವಿಷಯನೆಲ್ಲ ಒಳ್ಳೊಳ್ಳೆ ಕೆಲಸ ಎಲ್ಲ ಮಾಡ್ತಾ ಇರ್ತಾಳೆ. ಅಂದ್ರೆ ಈಗ ಬೀದಿ ಕೊತ್ತಿ ಬೆಕ್ಕು ಎಲ್ಲ ಸಿಕ್ಕಿದ್ರೆ ಅದಕ್ಕೆ ಏನಾರು ಊಟ ಹಾಕೋದು, ಏನಾರ ಏಟ್ ಆಗಿತ್ತು ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡೋಗಿ ತೋರ್ಸೋದು, ಏನೇನೋ ಸಣ್ಣ ಪುಟ್ಟ ಹೆಲ್ಪ್ ಒಂಥರ ಒಳ್ಳೆತನನೇ ಎಲ್ಲಾ ವಿಷಯನೂ ಮಾಡ್ತಾ ಇರ್ತಾಳೆ. ಅದರಿಂದಾನೇ ಹೀರೋಗೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಇವಳ್ದು ಹೆಂಗಾದ್ರೂ ನಾನು ಇವಳ ಬಗ್ಗೆ ತಿಳ್ಕೊಳ್ಳೇಬೇಕಲ್ಲ ಅಂತ ಅನ್ಬಿಟ್ಟು ಏನ್ ಮಾಡ್ತಾನೆ, ಈಗ ಒಬ್ಬರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಅವ್ರಿಗಿರೋ ಪರ್ಸನಲ್ ಸ್ಪೇಸ್ ಹೋದ್ರೆ ತಾನೇ ಕಂಡಿಡಿಯಕ್ಕಾಗೋದು. ಪರ್ಸನಲ್ ಸ್ಪೇಸ್ ಹೋಗದೆ ಅವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಆದ್ರಿಂದಾನೆ ಅವಳ ಮನೆಗೆ ಹೋಗ್ಬಿಟ್ಟು ಅವಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾನೆ. ಬಟ್ ಮನೆಗೆ ಹೋಗಿ ನೋಡಿದ್ರೆ ಆ ಮನೆ ಬೀಗದಲ್ಲಿ ಒಂದು ಪ್ಯಾಟರ್ನ್ ಲಾಕ್ ಹಾಕಿರುತ್ತೆ, ಅಂದ್ರೆ ಪಿನ್ ಲಾಕ್. ಆ ಪಿನ್ ಲಾಕ್ ಇವನ್ಗೆ ಏನೇ ಮಾಡಿದ್ರು ಓಪನ್ ಮಾಡಕ್ ಆಗ್ತಿರ್ಲಿಲ್ಲ. ಇವನ್ ಎಲ್ಲಾ ತರ ಟ್ರೈ ಮಾಡ್ತಾನೆ, ಬಟ್ ಓಪನ್ ಮಾಡಕ್ಕಾಗಲ್ಲ. ಆ ಮನೆಯೊಳಗೆ ಹೋಗಕ್ ಆಗದೆ ಇರೋದ್ರಿಂದ ಹೀರೋಗೆ ತಲೆನೇ ಕೆಟ್ಟೋಗ್ಬಿಡುತ್ತೆ. ಏನ್ ಮಾಡೋದು ಅಂತ ಗೊತ್ತಾಗದೆ ತುಂಬಾ ವಿಷಯ ಎಲ್ಲ ಟ್ರೈ ಮಾಡಿ ಗೂಗಲ್ ಎಲ್ಲ ಹಾಕಿ ನೋಡ್ತಾನೆ, ಹೆಂಗೆ ಇದ್ರದ್ದು ಪಾಸ್ ಕೋಡ್ ಹೆಂಗೆ ತಿಳ್ಕೊಳ್ಳೋದು ಅಂತ. ಅವಾಗ ಅದ್ರಲ್ಲಿ ಒಂದು ಆಪ್ಷನ್ ತೋರಿಸಿರುತ್ತೆ, ಒಂಥರ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಅವ್ರ ಮುಟ್ಟ ಬೆರಳ ರೇಖೆಯಿಂದ ತಿಳ್ಕೊಬಹುದು ಅಂತ. ಆಗ ಅದನ್ನ ಹಂಗ ಅಂಟಿಸಿ ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಇವನು ಫುಲ್ ಫಿಲಮ್ ಎಲ್ಲ ತೋರ್ಸಂಗೆ ಆ ಫಿಂಗರ್ ಪ್ರಿಂಟ್ ರೇಖೆ ಎಲ್ಲ ತಗೊಂಡು ಏನೇನೋ ಟ್ರೈ ಮಾಡ್ತಾನೆ. ಬಟ್ ಅದು ವರ್ಕೌಟ್ ಆಗಲ್ಲ. ಆಲ್ರೆಡಿ ನಮ್ ಹೀರೋಗೆ ಇವಳ ಬಗ್ಗೆ ತಿಳ್ಕೊಳಕ್ ಆಗ್ತಿಲ್ಲ ಅನ್ನೋದು ಒಂದು ತಲೆನೋವಿದ್ರೆ ಆ ಮನೆಯೊಳಗೆ ಹೋಗಕ್ ಆಗ್ತಿಲ್ಲ ಅಂತಾನೆ ಒಂದು ಯೋಚನೆ ಆಗ್ಬಿಟ್ಟಿರುತ್ತೆ. ಅವ್ನಿಗೆ ನಾರ್ಮಲ್ ವಿಷಯದಲ್ಲಿ ಫೋಕಸ್ ಮಾಡಕ್ ಆಗ್ತಿರಲ್ಲ. ಅವಾಗ ಮನೆಗ್ ಬಂದಾಗ ಇದ್ರ ಬಗ್ಗೆ ಹೇಳ್ಕೊಂಡ್ ಗೊಣಗ್ತಾ ಇರ್ತಾನೆ. ಯಾರ್ ಜೊತೆ ಮಾತಾಡ್ತಾವನೆ ಅಂದ್ರೆ ನಮ್ ಹೀರೋ ಆಲ್ರೆಡಿ ಸ್ವಲ್ಪ ಡಿಫ್ರೆಂಟ್, ಅವ್ನ್ ಇನ್ನೂ ಡಿಫ್ರೆಂಟ್. ಏನಂತಂದ್ರೆ ಈ ಇರುವೆಗಳನ್ನ ಸಾಕ್ತಾ ಇರ್ತಾನೆ. ಹೌದು, ಇರುವೆ ಯಾರು ಕೂಡ ಇಮ್ಯಾಜಿನ್ ಮಾಡಿರಲ್ಲ ಇರುವೆನು ಸಾಕ್ತಾರೆ ಅಂತ. ಬಟ್ ಆದ್ರೆ ನಾನು ತುಂಬಾ ಕಡೆ ನೋಡ್ದೆ ಇರುವೆಗಳು ಸಾಕ್ತಾರಂತೆ. ಬಟ್ ಆದ್ರೆ ಇದು ನ್ಯಾಚುರಲ್ ಆಗಿ ಇದ್ರು ನಮ್ಗೆಲ್ಲ ಸ್ವಲ್ಪ ಕೇಳಕ್ಕೆ ಡಿಫ್ರೆಂಟ್ ಆಗಿರುತ್ತಲ್ವಾ. ಆಮೇಲೆ ಹಂಗೆ ಎಲ್ಲ ರೆಡಿ ಆಗ್ಬಿಟ್ಟು ಆಫೀಸ್ಗೆ ಹೋಗ್ತಾರೆ. ಮಾರನೇ ದಿನ ಹೋಗ್ಬಿಟ್ಟು ಆಫೀಸ್ಲಿ ಕೆಲಸ ಮಾಡ್ತಿದ್ರೆ ಹೀರೋಗೆ ಫೋಕಸ್ ಮಾಡಕ್ ಆಗ್ತಿರಲ್ಲ. ಯಾಕೆಂದ್ರೆ ಹೀರೋಯಿನ್ ಮನೆಗೆ ಹೋಗಕ್ ಆಗ್ಲೇ ಇಲ್ಲ ಅಂತ ಒಂದು ಟೆನ್ಷನ್ ಆಗ್ಬಿಟ್ಟಿರ್ತಾನೆ. ಅವಾಗ ಏನಪ್ಪಾ ಮಾಡೋದು ಅಂತ ಹಿಂಗೆ ಯೋಚನೆ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಅವ್ನ ಮುಂದೆನೆ ಹೀರೋಯಿನ್ ಬಂದ್ಬಿಡದ. ಇದನ್ ನೋಡಿದ್ರೆ ಹೀರೋಗೆ ಭಯ ಆಗ್ಬಿಡುತ್ತೆ. ಅಲ್ಲ ನಾ ಏನಾರು ಅವ್ನ ಮನೆ ಟ್ರೈ ಮಾಡಿದ್ದೆ, ಏನಾದ್ರು ಕಂಡಿಡ್ಬಿಟ್ಲಾ ಹೆಂಗೆ ಇದು ಅಂತ ಅಂದ್ಬಿಟ್ಟು ಎದುರ್ಕೊಂಡ್ಬಿಟ್ಟು ಏನಪ್ಪಾ ಮಾತಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರ್ಬೇಕಾರೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಹೀರೋ ಹತ್ರನೇ ಮಾತಾಡ್ತಾರೆ. ಏನು ಅಂತ ಕೇಳಿದ್ರೆ ಹೀರೋಯಿನ್ಗೆ ಆ ಮನೆ ಮಾರ್ಬೇಕಂತೆ, ಅದರಿಂದಾನೆ ನೀವು ನನ್ ಮನೆ ಮಾರಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾನೆ. ಇದನ್ ಕೇಳಿದ್ದು ಹೀರೋಗೆ ಈ ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅಂತಾರಲ್ಲ ಆ ತರ ಆಗ್ಬಿಡುತ್ತೆ. ಅವ್ನು ಬೇಕಾಗಿದ್ದೆ ಅದೊಂದು ಆಪ್ಷನ್ ಮನೆಗೆ ಹೋಗಿ ನೋಡೋದು. ಅದರಿಂದ ಮೇಡಮ್ ನಿಮ್ಗೆ ರೂಲ್ಸ್ ಎಲ್ಲ ಗೊತ್ತಿದೆ ಅಂತ ಅನ್ಸುತ್ತೆ. ಏನಿಲ್ಲ, ನೀವು ಈಗ ನಾನು ನಿಮ್ ಮನೆ ಸೇಲ್ ಮಾಡಕ್ ನನಗೆ ಏನಿಲ್ಲ, ನಿಮ್ದು ಕೀ ಬೇಕಾಗುತ್ತಲ್ಲ ಮನೆದು, ನಾನು ಕೊಡ್ಬೇಕು ನೀವು ಅಂತ ಅಂದಾಗ ಹೌದಾ ಸರಿ ತಗೊಳ್ಳಿ ಅಂತ ಅಂದ್ಬಿಟ್ಟು ಹೀರೋಯಿನ್ ಕೊಟ್ಬಿಡ್ತಾಳೆ. ಇದನ್ ಕೇಳಿದೆ ಅವಂಗು ಖುಷಿ ಆಗ್ಬಿಟ್ಟು ಯಾವಾಗ ಹೀರೋಯಿನ್ ಇರಲ್ಲ ಆ ಟೈಮ್ ನೋಡ್ಕೊಂಡ್ಬಿಟ್ಟು ಮನೆಯೊಳಗೆ ಹೋಗ್ಬಿಟ್ಟು ಎಲ್ಲಾ ಪೂರ್ತಿ ಚೆಕ್ ಮಾಡ್ತಾ ಇರ್ತಾನೆ. ಹಂಗೆ ಎಲ್ಲಾ ಕಡೆನೂ ಚೆಕ್ ಮಾಡ್ತಾ ಇರ್ತಾನೆ ಹೆಂಗದೆ ಮನೆ ಅಂತ. ನೋಡ್ತಾ ಇರ್ಬೇಕಾದ್ರೆ ಮಾಮೂಲಿ ಅವ್ನು ಯಾವಾಗ್ಲೂ ಒಂದ್ ಮನೆಗ್ ಬಂದ್ರೆ ಒಂದ್ ಫೋಟೋ ತಕ್ಕೋತಾನೆ. ಆ ಫೋಟೋ ತಕ್ಕೊಂಡಾಗ ಒಂದು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಒಂದು ಕ್ರೀಮ್ ನ ಫೋಟೋ ತಕ್ಕೋತಾನೆ. ತಕೊಂಡ್ಬಿಟ್ಟು ಅವ್ನ್ ಯಾವಾಗಾರು ಒಂದ್ ಮನೆಗ್ ಹೋದ್ರೆ ಏನಾರು ಒಂದ್ ವರ್ಕ್ ಆಗ್ತಿಲ್ಲ ಅಂತ ರೆಡಿ ಮಾಡ್ಬಿಟ್ಟು ಬಂದ್ಬಿಡ್ತಾನೆ. ಅದೇ ತರ ಅಲ್ಲಿ ಏನ್ ಮಾಡ್ತಾನೆ, ಒಂದು ಲೈಟ್ ಫ್ಲಿಕರ್ ಆಗ್ತಿರುತ್ತೆ. ಅದನ್ನ ನೋಡ್ಬಿಟ್ಟು ಅದು ರೆಡಿ ಮಾಡಕ್ ಹೋದಾಗ ಸರಿ ಇವಾಗ ಬಲ್ಬ್ ತಂದಿಲ್ಲ, ಇಕ್ವಿಪ್ಮೆಂಟ್ ಏನು ಇಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಇದನ್ನ ಚೇಂಜ್ ಮಾಡೋಣ ಅಂತ ಅನ್ಕೊಂಡ್ ಹೋಗ್ತಾನೆ. ಆಮೇಲೆ ಅದನ್ನ ನೋಡ್ಬಿಟ್ಟು ಇನ್ನೊಂದ್ ಕಡೆ ಸಿಂಕ್ ಅಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಅದನ್ನ ನೀರ್ ಕರೆಕ್ಟ್ ಆಗಿ ಹೋಗ್ತಿರಲ್ಲ. ಅದನ್ನ ನೋಡ್ಬಿಟ್ಟು ಪೂರ್ತಿ ಕ್ಲೀನ್ ಮಾಡ್ತಾನೆ. ಕ್ಲೀನ್ ಮಾಡಿದಾಗ ಬರೀ ಒಂಥರ ಕೂದಲೇ ಸಿಗುತ್ತೆ. ಇದನ್ನ ನೋಡ್ಬಿಟ್ಟು ಏನೋ ಸ್ವಲ್ಪ ಏನೋ ಅಂತ ಅನ್ಸುತ್ತೆ,
ಏನಪ್ಪಾ ಇದು ಅಂತ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟು ಅವ್ನ ಪಾಡಗ ಅವನು ಮನೆಗೆ ಹೋಗ್ಬಿಡ್ತಾನೆ. ಮನೆಗೆ ಹೋದ್ಮೇಲೆ ನಮ್ ಹೀರೋಗೆ ತುಂಬಾ ನೆಮ್ಮದಿ ಆಗ್ಬಿಡುತ್ತೆ. ಯಾಕಂದ್ರೆ ಕನ್ಫರ್ಮೇ ಮಾಡ್ಬಿಟ್ಟ ಹೀರೋಯಿನ್ ತುಂಬಾ ಒಳ್ಳೊಳ್ಳು ಅಂತ. ಬೇಸಿಕ್ಲಿ ಅವಳು ಇರೋದೇ ಹಂಗೆ ಅಲ್ವಾ, ನಾರ್ಮಲ್ ಆಗಿ ಅವಳೆ. ಬಟ್ ಸೋಷಿಯಲ್ ಮೀಡಿಯಾ ಹತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ತೋರ್ಸ್ಕೊತಾವಳ ಅಷ್ಟೇ. ಇದೆಲ್ಲ ಮಾಡೋದ್ ನಾರ್ಮಲ್ ಅಂತ ಅಂದ್ಬಿಟ್ಟು ಹೀರೋಗೆ ಖುಷಿ ಆಗ್ಬಿಡುತ್ತೆ. ಹೀರೋಯಿನ್ ಒಂಥರ ಒಳ್ಳೊಳ್ಳು ಅಂತ ಅಂದ್ಬಿಟ್ಟು ಒಂಥರ ಫೀಲಿಂಗ್ ಎಲ್ಲ ಕ್ರಿಯೇಟ್ ಆಗ್ಬಿಡುತ್ತೆ ಹೀರೋಯಿನ್ ಮೇಲೆ. ಆಮೇಲೆ ಅವಳು ಒಂದು ಲೈವ್ ಅಲ್ಲಿ, ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ಏನೋ ಮಾತಾಡ್ತಾ ಇರ್ತಾಳೆ. ಸ್ವಲ್ಪ ಫೀಲ್ ಮಾಡ್ಕೊಂಡು ಏನಂತಂದ್ರೆ ಒಂದ್ ಬೆಕ್ಕನ್ನ ಯಾರೋ ಗಾಡಿ ಏರ್ಸ್ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತಾರೆ. ಅದನ್ನ ಕರ್ಕೊಂಡ್ ಬಂದು ಇವಳು ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಅದನ್ನ ನೋಡ್ಕೊಂತಾ ಇರ್ತಾಳೆ. ಅದರಿಂದ ಯಾರಿಗಾರು ನಾನು ಅಡಾಪ್ಟ್ ಮಾಡಕ್ ಕೊಡ್ತಾ ಇದೀನಿ, ಅಲ್ಲಿ ಗಂಟಾನು ನಾನು ಇದನ್ನ ನೋಡ್ಕೊಳಕ್ ಸ್ವಲ್ಪ ಕಷ್ಟ ಆಗುತ್ತೆ, ಅದರಿಂದ ಯಾರಾದ್ರೂ ಡೊನೇಷನ್ ಮಾಡ್ತೀರಾ ಅಂತ ಅನ್ಬಿಟ್ಟು ಇವಳು ಡೀಟೇಲ್ಸ್ ಎಲ್ಲ ಕೊಡ್ತಾ ಇರ್ತಾಳೆ ಡೊನೇಟ್ ಮಾಡಕ್ಕೆ. ಅವಾಗ ಫುಲ್ ಕಮೆಂಟ್ಸ್ ಬರ್ತಾ ಇರುತ್ತೆ, ನಿಮ್ಮಂತ ಇರೋದ್ರಿಂದಾನೇ ಈ ಭೂಮಿ ಮೇಲೆ ಮಳೆ ಅಂತಾನೆ ಆಗೋದು, ನೀವು ಒಂಥರ ದೇವ್ರ ತರ ಹಂಗೆ ಹಿಂಗೆ ಅನ್ಕೊಂಡು ತುಂಬಾ ಕಮೆಂಟ್ ಎಲ್ಲ ಬರ್ತಾ ಇರುತ್ತೆ, ನೀ ಒಂದು ಏಂಜಲ್ ಅಂತ. ಇದನ್ನ ಹೀರೋನು ನೋಡ್ತಾ ಇರ್ತಾನೆ ಕೂತ್ಕೊಂಡು. ಅವನು ಕೂಡ ಒಂದ್ ಒಳ್ಳೆ ಕಮೆಂಟ್ ಹಾಕ್ತಾನೆ, ಯಾಕೆಂದ್ರೆ ಸ್ವಲ್ಪ ಹೀರೋ ಅನ್ಕೊಂಡ್ರೆ ಇಷ್ಟ ಆಗ್ಬಿಡ್ತಲ್ಲ ಅದರಿಂದ. ಆಮೇಲೆ ಈಗ ಹೀರೋಗೆಲ್ಲ ಕ್ಲಿಯರ್ ಆಗ್ಬಿಡ್ತಲ್ಲ, ಅದರಿಂದ ಮನೆಗೆ ಹೋಗ್ತಾ ಇರ್ತಾನೆ ವಾಪಸ್ ಹೀರೋಯಿನ್ ಮನೆಗೆ. ಹೋಗ್ಬೇಕಾರೆ ಸರಿ ಆ ಲೈಟ್ ನಾನು ಸರಿ ಮಾಡ್ಬಿಡ್ಬೋಣ ಅಂತ ಹೋಗ್ತಾ ಇರ್ಬೇಕಾರೆ ತುಂಬಾ ಖುಷಿಯಾಗಿ ಹೋಗ್ತಾ ಇರ್ತಾನೆ. ಸ್ವಿಚ್ ಎಲ್ಲ ಆನ್ ಮಾಡ್ಬಿಟ್ಟು ಹೋಗ್ತಾನೆ. ಹೋಗ್ಬಿಟ್ಟು ಒಳಗ್ ಹೋಗಿ ನೋಡಿದ್ರೆ ದೊಡ್ಡ ಶಾಕ್ ಕಾಯ್ತಾ ಇರುತ್ತೆ. ಈ ಮೂವಿಲಿ ಇದೇ ಟರ್ನಿಂಗ್ ಪಾಯಿಂಟ್. ಏನಂತ ಅಂದ್ರೆ ಹೀರೋಯಿನ್ ಯಾರೋ ಸಾಯಿಸ್ಬಿಟ್ಟು ಫುಲ್ ರಕ್ತ ಎಲ್ಲ ಆಗ್ಬಿಟ್ಟಿರುತ್ತೆ, ಫುಲ್ ಬ್ಲಡ್ ಆಗ್ಬಿಟ್ಟಿರುತ್ತೆ, ಒಂದು ಸೋಫಾ ಮೇಲೆ ಹಾಕ್ಬಿಟ್ಟು ಹೋಗಿರ್ತಾರೆ. ಇದನ್ನ ನೋಡಿದ ಹೀರೋಗೆ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿರಲ್ಲ. ಫಸ್ಟ್ ಆಫ್ ಆಲ್ ಈಗ ಪೊಲೀಸ್ನವ್ರು ಕರಿಬೇಕಾ ಇಲ್ಲಾಂದ್ರೆ ಒಂದು ಆಂಬುಲೆನ್ಸ್ ಕರಿಬೇಕಾ ಅನ್ನೋದೇ ಅವ್ನಿಗೆ ಅರ್ಥ ಆಗ್ತಿರಲ್ಲ. ಯಾಕಂದ್ರೆ ಪೊಲೀಸ್ನವ್ರು ಕರೆದ್ರೆ ಆಲ್ರೆಡಿ ಅವ್ನು ಇಲ್ಲಿ ಬಂದ್ ಹೋಗಿರೋದು ಅವ್ನಿಗೆ ಪೊಲೀಸ್ನವ್ರಿಗೆ ಡೌಟ್ ಬಂದ್ಬಿಡುತ್ತೆ. ಅದ್ರಿಂದ ಏನ್ ಮಾಡೋದು ಅಂತ ಅರ್ಥ ಆಗದೆ ಅವ್ನ್ ಎಲ್ಲೆಲ್ಲೆಲ್ಲ ಮುಟ್ಟಿದ್ನೋ ಅಂತ ಅನ್ಬಿಟ್ಟು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಹೀರೋ ದಂಗ ಆಗ್ಬಿಡ್ತಾನೆ ಪಾಪ. ಏನ್ ಮಾಡೋದು ಅಂತ ಗೊತ್ತಾಗದೆ ಈಚೆ ಬಂದ್ಬಿಡ್ತಾನೆ. ಈಚೆ ಬಂದ್ಬಿಟ್ಟು ಹೀರೋಗೆ ಏನ್ ಟೆನ್ಷನ್ ಅಂದ್ರೆ ಈಗ ಯಾರ್ ಸಾಯಿಸಿದ್ರು ಅವಳನ್ನ ಅಂತ ಅನ್ನಲ್ಲ ಟೆನ್ಷನ್ ಇಲ್ಲ, ಇವ್ನ ಈಗ ತಗೊಳಕ ಬಿಡ್ತಾನಲ್ಲ, ಪೊಲೀಸ್ನವ್ರಿಗೆ ಡೌಟ್ ಬಂತು ಅಂದ್ರೆ ಇವ್ನ ಹಿಡ್ಕೊಂಡ್ಬಿಡ್ತಾರೆ ಅಂತ ಅನ್ಬಿಟ್ಟು ಇವನ್ನ ಅದೇ ಒಂದ್ ಭಯ ಆಗ್ಬಿಟ್ಟಿರುತ್ತೆ. ಇದರಿಂದ ನಾ ಹೆಂಗ್ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಅವಾಗ ಏನ್ ಮಾಡ್ತಾನೆ, ಇವನ್ಗೆ ಎಷ್ಟೊಂದ್ ಜನ ಕಸ್ಟಮರ್ಸ್ ಇರ್ತಾರಲ್ಲ, ಈಗ ಮನೆ ತೋರ್ಸ್ಬೇಕು ಅಂದ್ರೆ ಈಗ ಒಬ್ರು ತೋರ್ಸ್ ಮೇಲೆ ತಾನೆ ಸೇಲ್ ಮಾಡಕ್ಕಾಗೋದು. ಅದರಿಂದ ಏನ್ ಮಾಡ್ತಾನೆ, ಒಂದ್ ಕಸ್ಟಮರ್ ಫೋನ್ ಮಾಡ್ಬಿಟ್ಟು ಮೇಡಮ್ ಇನ್ನೊಂದ್ ಮನೆ ಇದೆ, ನೀವು ಬಂದು ಇಲ್ಲಿ ನೋಡ್ತೀರಾ ಅಂದ್ರೆ ಬಂದ್ ನೋಡ್ಕೊಂಡು ಹೋಗಿ ಅಂತ ಕರೀತಾನೆ. ಆಗ ಅವ್ರು ಒಂದ್ ಕಪಲ್ಸ್ ಇರ್ತಾರೆ, ಅವರು ಒಪ್ಕೊಂಡ್ ಬಂದಾಗ ಇವಂದ್ ಏನ್ ಪ್ಲಾನ್ ಅಂದ್ರೆ ಇವ್ರಿಗೆ ತೋರ್ಸಂಗ್ ಕರ್ಕೊಂಡ್ ಹೋಗ್ತಾನೆ. ಕರ್ಕೊಂಡ್ ಹೋದಾಗ ಅವ್ರು ಡೆಡ್ ಬಾಡಿ ನೋಡ್ತಾರೆ. ಆಗ ಅವರು ಪೊಲೀಸ್ನವ್ರು ಕರೀತಾರೆ, ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ, ಇವನ್ ಮೇಲೆ ಡೌಟ್ ಬರಲ್ಲ ಅಂತ ಅನ್ಬಿಟ್ಟು ಟ್ರೈ ಮಾಡ್ತಾನೆ. ಆವಾಗ ಹಿಂಗೆ ಇಬ್ಬರನ್ನು ಕರ್ಕೊಂಡ್ ಬೇಕಾರೆ ಬೇಕು ಅಂತ ಡೋರ್ ಓಪನ್ ಮಾಡ್ತಾನೆ. ಡೋರ್ ಓಪನ್ ಮಾಡ್ಬಿಟ್ಟು ಅವ್ರಿಬ್ರು ಮಾತ್ರ ಕಳಿಸ್ತಾನೆ. ಫಸ್ಟ್ ಇವ್ರು ಹೋಗ್ಲಿ, ಆಮೇಲೆ ಕಿರ್ತಾರೆ ನಾನು ಹೋಗೋಣ ಅಂತ. ಅವ್ರು ಒಳಗ್ ಹೋಗಿದ್ದೆ ವಾವ್ ಅಂತ ಕಿರ್ತಾರೆ. ಇದನ್ ಕಿರ್ಚಿದ್ದೆ ಏನು ಮುಟ್ಟಬೇಡಿ ಅಂತ ಅಂದ್ಬಿಟ್ಟು ಒಳಗ್ ಕೂಗ್ಕೊಂಡು ಹೋಗ್ತಾನೆ. ನೋಡಿದ್ರೆ ಅವ್ರು ಶಾಕ್ ಅಲ್ಲಿ ಕೂಗಿರೋದು ಏನಕ್ಕೆ ಅಂದ್ರೆ ಮನೆ ತುಂಬಾ ಚೆನ್ನಾಗದೆ ಅಂತ ಕೂಗ್ತಾ ಇರ್ತಾರೆ. ಬಟ್ ಇವ್ನ ಆ ಜಾಗದಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಹೀರೋಯಿನ್ ಇಲ್ಲ, ಡೆಡ್ ಬಾಡಿನೂ ಇಲ್ಲ, ಒಂದು ಬ್ಲಡ್ ಕರೆ ಕೂಡ ಇಲ್ಲ, ಫುಲ್ ಕ್ಲಿಯರ್ ಆಗ್ಬಿಟ್ಟಿರುತ್ತೆ. ಇದನ್ನ ನೋಡಿದ್ರೆ ಹೀರೋಗೆ ಒಂಥರ ಅವ್ನ್ ನಿಜಲ್ಲೂ ಏನ್ ನೋಡ್ದ ಅನ್ನೋದೇ ಅರ್ಥ ಆಗ್ತಿರಲ್ಲ. ಹೀರೋಗೆ ಏನ್ ಮಾಡೋದು ಅಂತ ಅರ್ಥ ಆಗದೆ ಮಾಮೂಲಿ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದಾಗ ಅವ್ನ ಆಫೀಸ್ಗೆ ಹೋದಾಗ ಒಂದ್ ಎಲ್ಮೆನಪ್ ಇರುತ್ತೆ, ಅಂದ್ರೆ ಒಂದು ಫೋಟೋಸ್ ನ ಹಾಕ್ಬಿಟ್ಟು ಕಳಿಸಿರ್ತಾರೆ. ಅದನ್ನ ತೆಗೆದ್ ನೋಡಿದ್ರೆ ಹೀರೋಯಿನ್ ಡೆಡ್ ಬಾಡಿದು ಒಂದ್ ಫೋಟೋ ಇರುತ್ತೆ. ಅದಲ್ಲದೆ ಇನ್ನೊಂದು ಫೋಟೋ ಇರುತ್ತೆ, ಒಂದು ಕೂದ್ಲು ಫೋಟೋ ಇರುತ್ತೆ. ಇದನ್ನ ನೋಡಿದ್ರೆ ಹೀರೋಗೆ ಅರ್ಥ ಆಗದೆ ತಲೆ ಕೆರ್ಕೋತಾ ಇರ್ತಾನೆ. ಆ ತಲೆ ಕೆರ್ಕೋಬೇಕಾದ್ರೆ ಅವ್ನ್ಗೆ ಯೋಚನೆ ಆಗುತ್ತೆ, ಅಲ್ಲ ನಾನು ಇವಾಗ ಕೆರ್ಕೋತಾ ಇರಂಗೆ ನೆನ್ನೆ ಅಲ್ಲಿ ಕೆರ್ಕೋತಾ ಇದ್ರೆ ಅವಾಗ ನನ್ ಕೂದ್ಲು ಬಿದ್ದಿದ್ರೆ ಇದು DNA ಟೆಸ್ಟ್ ಮಾಡ್ಬಿಟ್ಟು ನನ್ನ ಅಲ್ಲಿಗೆ ತಗ್ಲಾಕ್ಸ್ಬಿಡ್ತಲ್ಲ, ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದಲ್ದೆ ಇನ್ನೊಂದು ಎನ್ಮನಪ್ ಬೇರೆ ಇರುತ್ತೆ. ಅದಲ್ಲಿ ನೋಡಿದ್ರೆ ಹೀರೋಯಿನ್ ರೂಮ್ ಒಳಗೆ ಮನೆಯೊಳಗೆ ಹೋಗಿದ್ನಲ್ಲ, ಒಂಥರ ಕಳ್ತನ ಒಬ್ನೇ ಹೋಗಿದ್ ಬಂದ್ನಲ್ಲ, ಅದೆಲ್ಲ ಒಂದು ಫೋಟೋಸ್ನೆಲ್ಲ ತೆಗ್ದಿರ್ತಾರೆ. ಅಂದ್ರೆ ಇವ್ನ್ ಕದ್ದು ಹೋಗಿರೋದ್ನಲ್ಲ, ಅದನ್ನ ನೋಡಿದ್ರೆ ಇನ್ನೂ ಭಯ ಆಗ್ಬಿಡುತ್ತೆ ಹೀರೋಗೆ. ಆಮೇಲೆ ಅವ್ನ್ ಹಿಂಗೆ ಫೋಟೋಸ್ ನೋಡ್ಬೇಕಾರೆ ಇವ್ರ ಅಮ್ಮಂದು ಅಸ್ಥಿ ಇರುತ್ತೆ, ಅಂದ್ರೆ ಬೂದಿದು, ಅರ್ಧೊಂದು ಫೋಟೋಸ್ ಕೆಳಗಿಟ್ಟಿರ್ತಾರೆ ಅವ್ರದೊಂಥರ ಕಲ್ಚರ್. ಅದ ಜಾಗದಲ್ಲಿ ಫೋನ್ ಬರುತ್ತೆ. ಬಂದ್ಬಿಟ್ಟು ಇವ್ರ ಅಮ್ಮನ್ ಫೋಟೋನು ಹರಿದಾಕ್ಬಿಟ್ಟು ಅಸ್ಥಿ ಪೆಟ್ಟಿದ್ದು ಒಂದು ಚಿಕ್ಕದು ಇದಿರುತ್ತೆ, ಅದನ್ನು ಹೊಡೆದಾಕ್ಬಿಟ್ಟಿರ್ತಾರೆ. ಇದನ್ ಕೇಳಿದ್ದೆ ಇವ್ನ್ ಶಾಕ್ ಆಗಿ ನೋಡ್ಬೇಕಾದ್ರೆ ಅವ್ರು ಹೇಳ್ತಾ ಇರ್ತಾರೆ, ಸಾರಿ ಸರ್ ನಮ್ಮಿಂದಾನೇ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತು, ಅದರಿಂದ ನಾವು ನಿಮ್ದು ಇನ್ನೂ ಸ್ವಲ್ಪ ಸೆಕ್ಯೂರಿಟಿ ಇರೋ ಜಾಗಕ್ಕೆ ನಾವು ಹಾಕ್ತಿವಿ, ಯಾರು ಬೇಕು ಅಂತ ಮಾಡ್ದಂಗಿದೆ, ಅದರಿಂದ ನಾವು ಫುಲ್ CC ಕ್ಯಾಮ್ರಾ ಇರೋದೆಲ್ಲ ಇರೋ ಜಾಗಕ್ಕೆ ನಾವು ಹಾಕ್ತಿವಿ ಅಂತ ಹೇಳ್ತಾ ಇರ್ತಾರೆ. ಅವಾಗ ಹೀರೋನು ಆ ಜಾಗಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ಅಲ್ಲಿ ಇದ್ದಿದ್ ಫೋಟೋ ಎಲ್ಲ ಅರ್ಧಾಕಿದ್ರಲ್ಲ ಅದನ್ನ ತಂದ್ಬಿಟ್ಟು ಅಂಟಿಸ್ತಾ ಇರ್ತಾನೆ. ಅದ್ ಅಂಟಿಸ್ತಾ ಇದ್ರೆ ಹೀರೋಗೆ ತಲೆಯಲ್ಲಿ ತುಂಬಾ ಕ್ವಶನ್ಸ್ ಓಡ್ತಾ ಇರುತ್ತೆ. ಹೀರೋನ ಸಾಯಿಸಿದ್ ಯಾರು, ಅವಳು ಇಷ್ಟೊಂದು ಒಳ್ಳೆಯವನಾಗಿದ್ರೆ ಅವಳನ್ನ ಯಾಕೆ ಸಾಯಿಸ್ಬೇಕು, ಫಸ್ಟ್ ಆಫ್ ಆಲ್ ಸಾಯಿಸ್ಬಿಟ್ಟು ಎಲ್ಲಾರು ನನ್ನ ಟಾರ್ಗೆಟ್ ಮಾಡ್ತಾರಲ್ಲ, ಈ ಜಾಗಕ್ಕೆ ನಾ ಕೊಲೆ ಮಾಡ್ದೆ ಅಂತ ತೋರ್ಸಕ್ ಟ್ರೈ ಮಾಡ್ತಾರಲ್ಲ ಅಂತ ಅನ್ಬಿಟ್ಟು ಅವ್ನ್ ತುಂಬಾ
ಯೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಏನೋ ಮಾಡ್ತಾ ಇರ್ತಾನೆ. ಬಟ್ ಹಿಂಗೆ ಸೈಡ್ಲಿ ತಿರುಗಿ ನೋಡಿದ್ರೆ ಒಂದ್ ಲಾರಿ ಫುಲ್ ಸ್ಪೀಡ್ ಅಲ್ಲಿ ಇವನ್ನೇ ಏನೋ ಗುದ್ದಂಗೆ ಬರ್ತಾ ಇರುತ್ತೆ. ಇವ್ನ್ ಏನ್ ಮಾಡೋದು ಅಂತ ನೋಡದೆ ಸಡನ್ ಆಗಿ ಡೋರ್ ಓಪನ್ ಮಾಡ್ಬಿಟ್ಟು ಈಚೆ ಬಂದ್ಬಿಡ್ತಾನೆ. ಜಸ್ಟ್ ಮಿಸ್ ಅಲ್ಲಿ ಬಚಾವ್ ಆಗ್ತಾನೆ. ಬಟ್ ಇದ್ ನೋಡಕ್ಕೆ ಇವ್ನ್ ಏನೋ ಟಾರ್ಗೆಟ್ ಮಾಡಿ ಸಾಯ್ಸಕ್ ಬಂದಂಗೆ ಇರುತ್ತೆ. ನಾರ್ಮಲ್ ಆಗಿ ಒಂಥರ ಏನು ನ್ಯಾಚುರಲ್ ಆದಂಗಿರಲ್ಲ. ಅದರಿಂದ ಹೋಗ್ಬಿಟ್ಟು CCTV ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದಾಗ ಒಬ್ರು ಸ್ವಲ್ಪ ಡೌಟ್ ಬರಂಗ್ ಒಬ್ಬ ಕಾಣ್ತಾನೆ. ಬಟ್ ಆದ್ರೆ ಅವ್ನ ಫೇಸ್ ನೀಟಾಗಿ ಕಾಣಲ್ಲ. ಅದರಿಂದ ಪೊಲೀಸ್ನವ್ರಿಗೆ ಹೇಳಿದಾಗ ನಾವು ಇದನ್ ಬಗ್ಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಈ ಕಡೆ ಹೋದ್ರೆ ಇನ್ನೊಂದು ಹುಡುಗಿ ಬಂದ್ಬಿಟ್ಟು ಹೀರೋಯಿನ್ ಬಗ್ಗೆ ಕೇಳ್ಕೊಂಡ್ ಬಂದಿರ್ತಾಳೆ. ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ತುಂಬಾ ದಿನದಿಂದ ಅವಳು ಕಾಲ್ ಮಾಡಿಲ್ಲ, ಒಂದ್ ಮೆಸೇಜ್ ಇಲ್ಲ, ಮಿಸ್ಸಿಂಗ್ ಅಂತ ಅನ್ಕೊಂಡು ಕಂಪ್ಲೇಂಟ್ ಕೊಡಕ್ ಬಂದಿರ್ತಾಳೆ. ಅಂದ್ರೆ ಇವಳು ಒಂದು ಇನ್ಫ್ಲೂಯೆನ್ಸರ್, ಹೀರೋಯಿನ್ ತರನೇ ಒಂದು ಫಾಲೋವರ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಏನೋ ಮಾಡ್ತಾ ಇರ್ತಾಳೆ. ಬಟ್ ಆದ್ರೆ ಇವರು ಇದನ್ನ ಕೇಳಿದಾಗ ಆಲ್ರೆಡಿ ಇವಳಿಗೆ ಡೌಟ್ ಬಂದಿರುತ್ತೆ ಏರಿಯಾ ಹತ್ರ ಈ ಹುಡುಗಿ ಇಲ್ಲ ಅಂತ. ಅದರಿಂದನೇ ಇವರು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಇಲ್ಲೊಂದು ಪೊಲೀಸ್ ಆಫೀಸರ್ ಅದ್ರ ಬಗ್ಗೆ ಕೇಳ್ಕೊಂಡು ಹೋಗ್ತಾರೆ. ಫಸ್ಟ್ ಆಫ್ ಆಲ್ ಅದನ್ನ ಸ್ಟಾರ್ಟ್ ಮಾಡ್ತಾರೆ ಹುಡ್ಕಕ್ಕೆ. ಬಟ್ ಹುಡ್ಕಕ್ ಸ್ಟಾರ್ಟ್ ಮಾಡೋದು ಎಲ್ಲಿಂದ ಅಂದ್ರೆ ಹೀರೋ ಆಫೀಸ್ ಇಂದಾನೆ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಏಕೆಂದ್ರೆ ಅವಳು ಈ ಕಡೆ ಎಲ್ಲ ಓಡಾಡಿರೋದು CC ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿರುತ್ತೆ. ಇದನ್ ಕೇಳಿದ್ರೆ ಹೀರೋಗೆ ಸ್ವಲ್ಪ ಭಯ ಆದ್ರೂ ಏನ್ ಮಾತಾಡ್ದು ಅಂತ ಅರ್ಥ ಆಗದೆ ಸ್ವಲ್ಪ ನರ್ವಸ್ ಆಗುತ್ತೆ. ಅವಾಗ ಆಫೀಸರ್ ಕೇಳ್ತಾರೆ, ಫೆಬ್ರವರಿ 19ನೇ ದಿನ ಎಲ್ಲಿದ್ರಿ ನೀವು ಅಂತ. ಹೀರೋಗಿ ಇದನ್ ಕೇಳಿದ್ರೆ ಸ್ವಲ್ಪ ಹೊಟ್ಟೆ ಎಲ್ಲ ಕಳ್ಸ್ದಂಗಾಗತ್ತೆ. ಯಾಕಂದ್ರೆ ಆ ಹುಡುಗಿ ಅವತ್ತೇ ಸತ್ತಿದ್ದು, ಹೀರೋಯಿನ್ ಸತ್ತಿದ್ದೆ ಅವತ್ತು. ಅದರಿಂದ ಇವ್ ಏನ್ ಮಾತಾಡೋದು ಗೊತ್ತಾಗದೆ ಸ್ವಲ್ಪ ಡೌಟ್ ಬರ್ದೇನೆ ಮಾತಾಡ್ತಾನೆ. ಏನಿಲ್ಲ ಮೇಡಮ್, ಅವತ್ತು ಅವರು ನನ್ಗೆ ಆಲ್ರೆಡಿ ಕೊಟ್ಟಿದ್ರು ಕೀ ಕೊಟ್ಬಿಟ್ಟು ನನ್ಗೆ ಅವ್ರ ಮನೆ ಸೇಲ್ ಮಾಡಕ್ಕೆ ಇದ್ದಿದ್ರು. ಅದರಿಂದ ನಾನು ಅವ್ರ ಮನೆನ ಸೇಲ್ ಮಾಡಕ್ಕೆ ಇಬ್ರು ಕಸ್ಟಮರ್ ನ ಕರ್ಕೊಂಡು ಹೋಗಿದ್ದೆ ಮೇಡಮ್ ಅಂತ ಹೇಳ್ತಾನೆ. ಇದನ್ ಕೇಳಿದಾಗ ಅವ್ರೇನು ಮಾತಾಡಕ್ ಆಗಲ್ಲ. ಯಾಕಂದ್ರೆ ಹೀರೋ ಡೌಟ್ ಬರ್ದೇನೆ ಸ್ವಲ್ಪ ಹೇಳ್ತಾನೆ. ಅದರಿಂದ ಆಮೇಲೆ ಇದನ್ನ ಕೀ ಅಂತ ಹೇಳಿದ್ರೆ ಅವ್ರು ಆಫೀಸರ್ ಏನ್ ಮಾಡ್ತಾರೆ, ಆ ಹುಡ್ಗಿ ಸ್ವಲ್ಪ ಮಿಸ್ಸಿಂಗ್, ನೀವು ನಿಮ್ಮ ಹತ್ರ ಕೀ ಇದೆ ಅಂತ ಹೇಳಿದ್ರಲ್ಲ ಅದನ್ನ ಸ್ವಲ್ಪ ಕೊಡಕ್ಕಾಗತ್ತ ಅಂದಾಗ ಹೀರೋನು ಏನೋ ಮಾತಾಡಕ್ ಆಗದೆ ಹೌದಾ ಮೇಡಮ್ ತಗೊಳ್ಳಿ ನೋಡಿ ಚೆಕ್ ಮಾಡ್ಬಿಟ್ಟು ನನ್ಗೆ ವಾಪಸ್ ಕೊಟ್ಬಿಡಿ ಅಂದ್ಬಿಟ್ಟು ಕೊಟ್ಬಿಡ್ತಾನೆ. ಯಾಕಂದ್ರೆ ಇವಾಗ ಇವ್ನು ಏನೇ ಹೇಳಿದ್ರು ಇವನ್ ಮೇಲೆ ಡೌಟ್ ಕ್ರಿಯೇಟ್ ಆಗ್ಬಿಡುತ್ತೆ. ಅದರಿಂದ ಇವನು ಕ್ಲಾರಿಫೈ ಮಾಡ್ಕೊಂಡ್ಬಿಡ್ತಿರ್ತಾನೆ. ಅವಾಗ ಅವ್ರ ಏನ್ ಕೇಳಿದ್ರು ಅಲ್ಲೇ ಮುಗಿಸ್ಕೊಬಿಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಬಟ್ ನಮ್ಮ ಹೀರೋ ಇಲ್ಲಿಂದ ಏನೋ ತಪ್ಪಿಸ್ಕೊಂಡು ಎಸ್ಕೇಪ್ ಆಗಿಲ್ಲ. ಯಾಕೆಂದ್ರೆ ಸಿಚುವೇಶನ್ ಇಂದ ಏನಾದ್ರು ಡೌಟ್ ಬಂತು ಅಂದ್ರೆ ಹೀರೋನ ಈಸಿಯಾಗಿ ತಗ್ಲಾಕ್ಬಿಡ್ಬೋದು. ಅದರಿಂದನೇ ಸ್ವಲ್ಪ ಅವನಿಗೆ ಭಯ ಇರುತ್ತೆ. ಇವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ರ ಮನೆಗೆ ಹೋಗೋದನ್ನ ಹಿಂದೆಯಿಂದ ದೂರದಿಂದ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಮನೇಲಿ ಹೋಗ್ಬಿಟ್ಟು ಈ ಫುಲ್ ಸುತ್ತಮುತ್ತ ಏನೇನಿತ್ತು ಆ ಡೋರು ಬಾಗ್ಲು ಎಲ್ಲಾನು ಹುಡುಕ್ತಾ ಇರ್ತಾರೆ. ಎಲ್ಲಾನು ಏನಾದ್ರು ಸ್ಯಾಂಪಲ್ ಸಿಗುತ್ತಾ ಅಂತ ಹಿಂಗೆ ಎಲ್ಲಾನು ಹುಡುಕ್ಬೇಕಾರೆ ಆ ಲೇಡಿಗೆ ಒಂದು ಬ್ಲಡ್ ಒಂದು ಡ್ರಾಪ್ ಸಿಕ್ಬಿಡುತ್ತೆ. ಆವಾಗ್ಲೇ ಎಲ್ಲಾ ಟೀಮ್ನು ಕರ್ಸ್ಬಿಟ್ಟು ಎಲ್ಲಾ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈ ಕೇಸ್ ಒಂದು ಕೊಲೆ ಕೇಸ್ ತರ ಕನ್ವರ್ಟ್ ಆಗ್ಬಿಡುತ್ತೆ. ಅವಾಗ ಹೀರೋಗೆ ಭಯ ಆಗ್ಬಿಡುತ್ತೆ, ಇಲ್ಲಿ ಏನಾರ ನಾ ಇನ್ನೂ ಸ್ವಲ್ಪ ತಿದ್ರೆ ಇದು ನನಗೆ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗೋಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಹೋಗ್ತಾ ಹೋಗ್ತಾ ಯೋಚನೆ ಮಾಡ್ತಾ ಇರ್ತಾನೆ, ಇದು ಯಾರೋ ಬೇಕು ಅಂತಾನೆ ಕೊಲೆ ಮಾಡೋರೆ. ಕೊಲೆ ಮಾಡೋದಲ್ದೆ ನಾನು ಹೋಗಿದ್ದೀನಿ ಅವಳನ್ನ ಫಾಲೋ ಮಾಡ್ತಿದ್ದೀನಿ ಅನ್ನೋ ವಿಷಯನೂ ಕೂಡ ಗೊತ್ತಿದೆ ಅವನಿಗೆ. ಅದರಿಂದನೇ ನನ್ನ ಈ ಕೊಲೆನ ನನ್ನ ಮೇಲೆ ಹಾಕ್ಬಿಟ್ಟು ನನ್ನ ತಗೊಳಕ್ಸಕ್ಕೆ ಟ್ರೈ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾನೆ. ಅಷ್ಟರಲ್ಲಿ ಏನಾದ್ರು ನಾನು ತಗೊಳಕೊಂಡ್ಬಿಟ್ರೆ ತುಂಬಾ ಕಷ್ಟ, ಕೊಲೆ ಮಾಡ್ದವನು ಯಾರು ಅಂತ ನಾನೇ ಕಂಡುಹಿಡಿಬೇಕು ಅಂದ್ಬಿಟ್ಟು ಹೋಗ್ತಾನೆ. ಅವಾಗ ಇದೇನು ಅಂತ ಎಲ್ಲಾನು ಹುಡ್ಕಕ್ ಸ್ಟಾರ್ಟ್ ಮಾಡ್ತಾನೆ ಹೀರೋ. ಹುಡ್ಕಕ್ ಸ್ಟಾರ್ಟ್ ಮಾಡಿದಾಗ ಯಾವ್ದೋ ಒಂದು ವಿಡಿಯೋ ಬೇರೆ ಅಪ್ಲೋಡ್ ಮಾಡಿರ್ತಾಳೆ ಇದಕ್ಕಿಂತ ಮುಂಚೆ. ಏನಂತ ಅಂದ್ರೆ ಅವಳು ಎಷ್ಟೊಂದು ಜನ ಕಂಪ್ಲೇಂಟ್ ಇವಳಿಗೆ ಒಂಥರ ಹೇಟ್ ಎಲ್ಲ ಕ್ರಿಯೇಟ್ ಮಾಡಿರ್ತಾರೆ. ಇವಳು ಕೂಡ ಡೊನೇಷನ್ ಈ ದುಡ್ಡನ್ನೆಲ್ಲ ಯೂಸ್ ಮಾಡ್ಕೊಂಡು ಅವಳೆ ತುಂಬಾ ಚೆನ್ನಾಗವಳೆ, ಆ ದುಡ್ಡನ್ನೆಲ್ಲ ಯಾವ್ದೇ ಡೊನೇಷನ್ಗೆ ಹೆಲ್ಪ್ ಮಾಡ್ತಾರಲ್ಲ ಆ ದುಡ್ಡನ್ನ ಇವಳೆ ತಿನ್ಕೋತಾವಳೆ ಅಂತ ಫುಲ್ ಇದ್ ಮಾಡಿರ್ತಾರೆ. ಅದರಲ್ಲಿ ಇವಳು ಡೀಟೇಲ್ ಆಗಿ ಹಾಕಿರ್ತಾಳೆ, ಏನೇನೋ ಡಾಕ್ಯುಮೆಂಟ್ ಎಲ್ಲ ಕೊಟ್ಬಿಟ್ಟು ನೀವು ನನ್ನ ಈ ತರ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ನಾ ಈ ತರ ಕೆಲಸಗಳನ್ನ ನಾ ಮಾಡ್ತಾ ಇಲ್ಲ, ನನ್ನ ಹತ್ರ ಅದಕ್ಕೆಲ್ಲ ಪ್ರೂಫ್ ಇದೆ, ನಾ ಕೊಟ್ಟಿರೋದಕ್ಕೆ ಪ್ರೂಫ್ ಇದೆ ಅಂತ ಹೇಳ್ತಾ ಇರ್ತಾಳೆ. ಆ ಪ್ರೂಫ್ ಎಲ್ಲ ನೋಡಿದ್ರೆ ರಿಯಲ್ ಆಗೇ ಇರುತ್ತೆ. ಅದರಿಂದ ಇದನ್ನೆಲ್ಲ ಯಾರು ಮಾಡ್ತವ್ರೆ ಅಂತ ನೋಡಿದಾಗ ಆ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಹುಡುಗಿ ತುಂಬಾ ಇವಳನ್ನ ಬೈತಾನೆ ಇರ್ತಾಳೆ. ಇವಳನ್ನ ನಂಬೇಡಿ, ನೀವು ಕೊಡೋ ದುಡ್ಡೆಲ್ಲ ಇವಳು ತಿನ್ಕೋತಾವಳೆ, ಇವಳು ತುಂಬಾ ಚೆನ್ನಾಗವಳೆ ರಿಯಲ್ ಲೈಫ್ ಅಲ್ಲಿ, ಇವಳನ್ನ ನಂಬಕ್ ಹೋಗ್ಬೇಡಿ, ನಿಮ್ ದುಡ್ಡನ್ನ ಸುಮ್ನೆ ತಿಂತಾವಳೆ, ನಿನ್ನ ಕರುಣೆ ಪಡ್ಬೇಡಿ ಇವಳ ಮೇಲೆ ಅನ್ಕೊಂಡು ಚೆನ್ನಾಗಿ ಬೈತಾನೆ ಇರ್ತಾಳೆ. ಹೀರೋ ಇದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ನ ನೋಡ್ಬಿಟ್ಟು ಯಾರಪ್ಪ ಇವ ಇಷ್ಟೊಂದು ಹೇಟ್ರೇಟ್ ಕ್ರಿಯೇಟ್ ಮಾಡ್ತಾವಳಲ್ಲ ಅಂತ ಅಂದ್ಬಿಟ್ಟು ಅವಳ ಪೇಜ್ಗೆ ಹೋದ್ರೆ ಆ ಪೇಜ್ ಅಲ್ಲಿ ಇವಳು ಏನ್ ಮಾಡ್ತಾವಳೆ
ಅಂದ್ರೆ ಹೀರೋಯಿನ್ ಹೆಂಗೆಲ್ಲ ಒಂದೊಂದು ಪ್ರಾಡಕ್ಟ್ ನ ರಿವ್ಯೂ ಮಾಡಿದಾಳೋ ಅದೇ ಪ್ರಾಡಕ್ಟ್ ನ ತಗೊಂಡು ಇವಳು ರಿವ್ಯೂ ಮಾಡಿರ್ತಾಳೆ. ರಿವ್ಯೂ ಮಾಡೋದಲ್ದೆ ಎಲ್ರಿಗೂ ಹೇಳಿ ಅವಳು ಹೆಂಗೆಲ್ಲಾ ಟ್ರೈ ಮಾಡಿರ್ತಾಳೆ ಎಲ್ಲಾ ವಿಷಯನೂ ಇವಳು ಮಾಡಿರ್ತಾಳೆ. ಇದು ನೋಡಿದ್ರೆ ಹೀರೋಗೆ ಸ್ವಲ್ಪ ನೋಡಕ್ ಡೌಟ್ ಬರುತ್ತೆ. ಬಟ್ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಆ ಪೊಲೀಸ್ ಆಫೀಸರ್ಲಿ ಕೂತ್ಕೊಂಡು ಒಂದು ಹುಡುಗಿ ಹೀರೋಯಿನ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಲಲ್ಲ, ಅದೇ ಹುಡುಗಿನೂ ಇವಳೇನೆ. ಬಟ್ ಈ ವಿಷಯ ಹೀರೋ ಗೊತ್ತಿರಲ್ಲ. ಬಟ್ ಆದ್ರೆ ಹೀರೋಗೆ ಇವಳ ಮೇಲೆ ಸ್ವಲ್ಪ ಡೌಟ್ ಬರುತ್ತೆ. ಆಗ ಹೀರೋ ಏನ್ ಮಾಡ್ತಾನೆ, ಒಂದ್ ಫೋಟೋ ಅಲ್ಲಿ ಯಾವ್ದೋ ಒಂದ್ ಪ್ಲೇಸ್ ಇರುತ್ತೆ, ಆ ಪ್ಲೇಸ್ ನ ನೋಡ್ಬಿಟ್ಟು ಅದನ್ನ ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡ್ಬಿಟ್ಟು ಪೂರ್ತಿ ಹೆಂಗೋ ಡೀಟೇಲ್ಸ್ ತೆಗೆದು ಆ ಹುಡುಗಿದು ಮನೆ ಅಡ್ರೆಸ್ ನ ಕಂಡಿಡ್ಬಿಡ್ತಾನೆ. ಆಮೇಲೆ ಈ ಕಡೆ ಈ ಪೊಲೀಸ್ ಆಫೀಸರ್ ಲೇಡಿ ಇವ್ರಿಗೆ ಆಗ ಎಲ್ಲಾ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಆ ಸುತ್ತಮುತ್ತ ಇರೋ ಕೊಳ ನೀರು ನದಿ ತರ ಇರುತ್ತಲ್ಲ, ಅಲ್ಲೆಲ್ಲ ಯಾರು ಸಾಯಿಸ್ಬಿಟ್ಟು ಅಲ್ಲಿಗೆ ಹಾಕಿದಾರ ಅಂತ ಅಂದ್ಬಿಟ್ಟು ಡೆಡ್ ಬಾಡಿ ಎಲ್ಲ ಹುಡ್ಕಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಂದ್ರೆ ಹೀರೋಯಿನ್ ಮನೆ ಹತ್ರದಲ್ಲಿ ಯಾವ್ದಾರ ಇದೆಯಾ ಅಂತ ಇವ್ರು ಈ ತರ ಮಾಡ್ತಾ ಇದಾರೆ. ಈ ಕಡೆ ಹೀರೋ ಆ ಹುಡುಗಿ ಹೆಸರು ಜಾಕಿ ಅಂತಾನ ಏನೋ, ಆ ಹುಡುಗಿ ಮನೆಗೆ ನುಗ್ಬಿಡ್ತಾನೆ. ಆ ಹುಡುಗಿ ಮನೇಲಿ ಇಲ್ದಾಗ ನುಗ್ದಾಗ ಅವನ್ ಏನೋ ಹುಡುಕ್ತಾ ಇರ್ಬೇಕಾದ್ರೆ ಅಲ್ಲಿ ಆ ಹುಡುಗಿ ಒಂದು ಎನ್ವಲಪ್ ಇರುತ್ತೆ, ಒಂಥರ ರೆಡ್ ಕಲರ್ ಎನ್ವಲಪ್. ಇದೇ ತರ ಎನ್ವಲಪ್ ಹೀರೋಗೆ ಒಂದು ಪೋಸ್ಟ್ ಆಗಿ ಬಂದಿರುತ್ತೆ ಆ ಫೋಟೋಸ್. ಅದೇನ್ ಬರ್ದಿರುತ್ತೆ ಅಂದ್ರೆ ಒಂದು ಬಿ ವಿತ್ ಯು ಅನ್ನೋ ಒಂದು ಅಕೌಂಟ್ ಇಂದ ತುಂಬಾ ಕಮೆಂಟ್ಸ್ ಬಂದಿರುತ್ತೆ. ಅಂದ್ರೆ ಕಮೆಂಟ್ಸ್ ಅಂದ್ರೆ ಚಾಟ್ಸ್ ಎಲ್ಲ ಇರುತ್ತೆ. ನೀ ಸರಿ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಲೈವ್ ಸ್ಟ್ರೀಮು, ಯಾಕೆ ಸ್ವಲ್ಪ ಲೈಟ್ ಆಗಿದ್ದೆ, ಸ್ವಲ್ಪ ಜೋರಾಗಿ ಮಾತಾಡೋ ಅನ್ಕೊಂಡು ಏನೋ ಅಡ್ವೈಸ್ ಕೊಡ್ತಿರಂಗೆ, ಒಂದು ಐಡಿಯಾ ಕೊಡ್ತಾರಂಗೆ. ಒಂದು ಫ್ರೆಂಡ್ ಇನ್ನೊಂದು ಫ್ರೆಂಡ್ಗೆ ಒಂದು ಏನಾದ್ರು ಒಂದು ಇಂಪ್ರೂವ್ ಮಾಡ್ಕೊಳಕ್ ಹೇಳ್ತಾ ಇದ್ರೆ ಹೆಂಗಿರುತ್ತೆ, ಆ ತರ ಕಮೆಂಟ್ ಸೆಕ್ಷನ್ ಒಂಥರ ಚಾಟ್ ಮಾಡ್ದಂಗೆ ಒಂದು ಪ್ರಿಂಟ್ ಔಟ್ ಇರುತ್ತೆ. ಇದನ್ನೆಲ್ಲ ಓದಿದಾಗ ಹೀರೋ ನೋಡ್ತಾ ಇರ್ಬೇಕಾದ್ರೆ ಇನ್ನೊಂದು ಪೇಜ್ ಅಲ್ಲಿ ಇನ್ನೊಂದು ಐಟಮ್ ಸಿಗುತ್ತೆ. ಅವ್ನ್ ಯಾರು ಅಂತ ಹುಡುಕ್ತಾ ಇರ್ಬೇಕಾದ್ರೆ ಅವನ್ ಡೀಟೇಲ್ಸ್ ತೆಗೆದಾಗ ಹೀರೋಗೆ ಇನ್ನೊಂದು ಶಾಕ್ ಆಗುತ್ತೆ. ಏನಂತ ಅಂದ್ರೆ ಅವನು ಇಲ್ಲಿ ಅಂತ ಅವನ ಹೆಸರು. ಅವನು ಹೀರೋಯಿನ್ ನ ತುಂಬಾನೇ ಸ್ಟಾಕ್ ಮಾಡ್ತಾ ಇರ್ತಾನೆ, ಅಂದ್ರೆ ಫಾಲೋ ಮಾಡ್ಕೊಂಡು ಅವಳು ಎಲ್ಲೆಲ್ಲಿ ಹೋಗ್ತಾಳ ಅಂತ ಎಲ್ಲಾನು ಫಾಲೋ ಮಾಡ್ತಾ ಇರ್ತಾನೆ. ಅದರಿಂದನೇ ಅದಲ್ದೆ ಅವಳನ್ನ ಟಾರ್ಚರ್ ಕೂಡ ಮಾಡ್ತಾ ಇರ್ತಾನೆ. ನನ್ನ ಜೊತೆ ಮಾತಾಡು ಅನ್ಕೊಂಡು ಚಾಟ್ ಅಲ್ಲೆಲ್ಲ ತುಂಬಾ ಕಮೆಂಟ್ಸ್ ಎಲ್ಲ ಹಾಕಿ ತುಂಬಾ ಹಿಂಸೆ ಕೊಟ್ಟಿರ್ತಾನೆ ಆಲ್ಮೋಸ್ಟ್ ಆಲ್. ಅದಲ್ದೆ ಅವನು ಹೀರೋಯಿನ್ ಎಲ್ಲೆಲ್ಲೆಲ್ಲ ಹೋಗಿ ಫೋಟೋ ತೆಗ್ದಿದ್ದಾಳೋ ಆ ಜಾಗಕ್ಕೆಲ್ಲ ಹೋಗ್ಬಿಟ್ಟು ಅವನು ಫೋಟೋ ತಕ್ಕೊಂಡಿರ್ತಾನೆ. ಇದೆಲ್ಲ ನೋಡ್ತಿದ್ದಾಗ ನಮ್ ಹೀರೋಗೆ ಸ್ವಲ್ಪ ಡೌಟ್ ಬಂದ್ಬಿಡುತ್ತೆ, ಇವ್ರಿಬ್ರು ಸೇರ್ಕೊಂಡೆ ಏನೋ ಒಬ್ಬ ಮಾಡೋರೆ ಹೀರೋಯಿನ್ ಅಂತ. ಆ ಜಾಗದಿಂದ ಈಚೆ ಬಂದ್ಬಿಡ್ತಾನೆ. ಸರಿ ಹೋಗ್ಬಿಟ್ಟು ಮನೇಲಿ ಸ್ವಲ್ಪ ಮನಿಕೊಳ್ಳೋಣ ಅಂತ ಹೋಗ್ತಾ ಇರ್ಬೇಕಾರೆ ಮನೆಗೆ ಹತ್ರಕ್ಕೆ ಹೋಗ್ಬಿಟ್ಟು ಡೋರ್ ಓಪನ್ ಮಾಡಿದ್ರೆ ಯಾರೋ ಒಬ್ಬ ಹೆಲ್ಮೆಟ್ ಹಾಕೊಂಡು ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇವನು ಹೆಂಗೋ ಸಖತ್ ಫೈಟ್ ಮಾಡ್ತಾನೆ, ಹೀರೋಯಿನ್ ಸುಮ್ನೆ ಇರಲ್ಲ. ಹೆಂಗೋ ತಪ್ಪಿಸ್ಕೊಂಡು ಏನೋ ಮಾಡ್ಬೇಕಾರೆ ಒಂದ್ ಸೆಕೆಂಡ್ಲಿ ಅವ್ನ ಹೆಲ್ಮೆಟ್ ತೆಗೆದು ನೋಡಿದ್ರೆ ಯಾರಪ್ಪ ಅಂದ್ರೆ ಅದು ಲೀ ಅಂತ ಹೇಳಿದ್ನಲ್ಲ ಅವನೇ ಏನೋ ಬಂದಿಲ್ಲಿ ಮಾಡ್ತವನೆ, ಅಂದ್ರೆ ಏನೋ ಒಂದ್ ಮಾಡವನ ಹೀರೋಯಿನ್. ಅದರಿಂದನೇ ಹೀರೋನ ಸಾಯಿಸ್ಬಿಡೋಣ ಅಂತ ಬಂದಿರ್ತಾನೆ. ಅದರಿಂದ ಇವ್ನ್ ಗೊತ್ತಾದ್ಮೇಲೆ ಹೀರೋನು ಹೆಂಗೋ ಮಾಡಿ ತಪ್ಪಿಸ್ಕೊಂಡ್ಬಿಟ್ಟು ಪೊಲೀಸ್ನವರ ಆ ಲೇಡಿ ಹತ್ರ ಹೋಗ್ಬಿಡ್ತಾನೆ. ಹೋದಾಗ ಅವನ ಹತ್ರ ಎಲ್ಲಾ ವಿಷಯ ಹೇಳ್ಬಿಡ್ತಾನೆ. ಇಲ್ಲಿ ನೋಡಿ ಮೇಡಮ್, ಆ ಹುಡುಗಿನು ಈ ಲೀ ಅಂತ ಇರೋನು ಇಬ್ರು ಸೇರ್ಕೊಂಡೆ ಹೀರೋನ ಏನೋ ಮಾಡೋರೆ, ನೀವು ಇವ್ರೊಬ್ಬರನ್ನ ಹಿಡಿದ್ರೆ ಸಾಕು ನಿಮ್ಗೆಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ ಅಂತ. ಬಟ್ ಆ ಪೊಲೀಸ್ ಆಫೀಸರ್ ಈ ಮಾತನ್ನ ನಂಬೋದೇ ಇಲ್ಲ. ಅಲ್ಲ ಅದ್ ಹೆಂಗ್ ನೀ ಹೇಳ್ತಾ ಇದೀಯ, ಈಗ ತಾನೇ ಆ ಹುಡುಗಿ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಅವಳೆ ತನ್ನ ಫ್ರೆಂಡ್ ಸಿಗ್ತಾ ಇಲ್ಲ ಅಂತ, ನೀ ಅದ್ ಹೆಂಗ್ ಹೇಳ್ತಿದ್ಯಾ, ಬಾ ನೋಡೇ ಬಿಡೋಣ ಅಂದ್ಬಿಟ್ಟು ಇವ್ರು ಹೋಗ್ತಾರೆ. ಆಮೇಲೆ ಹಿಂಗೆ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ನೋಡಿದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅವ್ನ್ ಇರೋ ಲೀನು ಸಾಯಿಸ್ಬಿಟ್ಟು ಯಾರೋ ನೇಣ ಹಾಕ್ಬಿಟ್ಟಿರ್ತಾರೆ. ಹೀರೋಗ್ ಏನ್ ಮಾತಾಡೋದು ಅನ್ನೋದೇ ಅರ್ಥ ಆಗಲ್ಲ. ಬಟ್ ಆದ್ರೆ ಅವ್ನ್ ಇರ್ವೇದು ಒಂದು ಗೂಡಿರುತ್ತಲ್ಲ ಅದನ್ನು ಹೊಡೆದಾಕ್ಬಿಟ್ಟು ಪೂರ್ತಿ ಮಣ್ಣೆಲ್ಲ ಅಂಡಿರುತ್ತೆ. ಆ ಮಣ್ಣು ಅಂಡಿರೋದಲ್ಲಿ ಒಂದು ರೆಡ್ ಕಲರ್ ಎನ್ವೆಲಪ್ಲಿ ಒಂದು ಪೇಪರ್ ಹಾಕಿ ಮುಚ್ಚಿರ್ತಾರೆ. ಸ್ವಲ್ಪ ಕಾಣ್ತಾ ಇರುತ್ತೆ. ಬಟ್ ಹೀರೋ ಗೊತ್ತು ಅದು ಏನಿರುತ್ತೆ ಒಳಗಡೆ ಅಂತ. ಹೀರೋನ ತಗೊಳಕ್ಸಂಗ್ ಏನಾದ್ರು ಒಂದು ಪ್ರೂಫ್ ಇದ್ದೇ ಇರುತ್ತೆ ಅದ್ರಲ್ಲಿ. ಆದ್ರಿಂದ ಈ ಪೊಲೀಸರು ನೋಡಕ್ಕಿಂತ ಮುಂಚೆ ಅದನ್ನ ಎತ್ಕೊಂಡ್ಬಿಡೋಣ ಅಂತ ಟ್ರೈ ಮಾಡ್ತಿರ್ತಾನೆ. ಆ ಲೇಡಿನೂ ಆ ಕೊಲೆ ಕೇಸ್ ಆ ಕಡೆ ಸೈಡ್ ನೋಡ್ತಾ ಇರ್ಬೇಕಾದ್ರೆ ಇವನು ಏನೇನೋ ಮಾಡಕ್ ನೋಡ್ತಾನೆ. ಬಟ್ ಆದ್ರೆ ಆ ಲೇಡಿ ಕಂಡಿಡ್ಬಿಡ್ತಾರೆ. ಏನೋ ಇದೆಯಲ್ಲ ಅಂತ ಅನ್ಬಿಟ್ಟು ಅವ್ರು ಇಸ್ಕೊಂಡ್ಬಿಡ್ತಾರೆ. ಸರಿ ಇನ್ನೇನೋ ಹೋಯ್ತಲ್ಲ ಅಂತ ಅನ್ಬಿಟ್ಟು ಅವ್ರು ಚೆಕ್ ಮಾಡಿದಾಗ ಆ ಫೋಟೋಲಿ ಏನಿರುತ್ತೆ ಅಂದ್ರೆ ಈ ಲೀನು ಹೀರೋನು ಇಬ್ರು ಒಬ್ರು ತೋಳ್ ಮೇಲೆ ಕೈ ಹಾಕೊಂಡು ಫೋಟೋ ತಕೊಂಡಿರ್ತಾರೆ. ಇದನ್ನ ನೋಡಿದ್ರೆ ಹೀರೋಗೆ ಅರ್ಥ ಆಗಲ್ಲ. ಮೇಡಮ್ ನಿಜಲ್ಲೂ ಹೇಳ್ತೀನಿ, ನನಗೂ ಇದಕ್ಕೂ ಸಂಬಂಧವೇ ಇಲ್ಲ, ಅವನ್ನ ನಾನು ನೋಡೇ ಇಲ್ಲ. ಫಸ್ಟ್ ಆಫ್ ಆಲ್ ಏಕ್ದಮ್ ನನ್ನ ಸಾಯ್ಸಕ್ ಬಂದ, ಇದನ್ನ ಫೋಟೋಶಾಪ್ ಮಾಡಿದಾರೆ ಮೇಡಮ್ ಅಂತ ಹೇಳ್ತಾ ಇರ್ತಾನೆ. ಬಟ್ ಆದ್ರೆ ಆ ಲೇಡಿ ನಂಬಂಗ್ ಕಾಣಲ್ಲ. ಬಟ್ ಇನ್ನೊಂದು ನೆಕ್ಸ್ಟ್ ಫೋಟೋಸ್ಲಿ ಹೀರೋಯಿನ್ ಮನೆಗೆ ಹೋಗಿದ್ದು, ಅವ್ನು ಕದ್ದು ಮುಚ್ಚಿ ಹೋಗಿ ಬಂದಿದ್ದು ಎಲ್ಲಾ ಫೋಟೋಸ್ ಅದ್ರಲ್ಲಿ ಇದಾಗಿರುತ್ತೆ. ಇದನ್ನ ನೋಡಿದ್ಮೇಲೆ ಬಿಡ್ತಾರ. ಹೀರೋನ ಹ್ಯಾಂಡ್ ಕೆಫ್ ಹಾಕಕ್ಕೆ ಏನ್ ಬರ್ಬೇಕಾರೆ ಹೀರೋ ಏನ್ ಮಾಡ್ತಾನೆ, ಫೋರ್ಸ್ ಆಗಿ ತಳ್ತಾನೆ. ಸ್ವಲ್ಪ ಹಿಂದೆ ಬಿದ್ದೋಗ್ಬಿಟ್ಟು ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಸರಿ ಅಂದ್ಬಿಟ್ಟು ತಪ್ಪಿಸ್ಕೊಂಡ್ಬಿಡ್ತಾನೆ. ಹೋಗಕ್ಕಿನ್ ಮುಂಚೆನೆ ಒಂದು ಪೊಲೀಸ್ನವ್ರು ಫೋನ್ ಮಾಡಿ ಈ ತರ ಲೇಡಿ ಪೊಲೀಸು ಬಿದ್ದೋಗ್ಬಿಟ್ಟವ್ರೆ, ಹೋಗಿ ನೋಡಿ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಆಮೇಲೆ ಹಂಗೆ ನೆಕ್ಸ್ಟ್
ಸೀನ್ ಅಲ್ಲಿ ಒಂದು ಅಸಿಸ್ಟೆಂಟ್ ಬರ್ತಾರೆ ಆ ಲೇಡಿಗೆ, ಬಂದ್ಬಿಟ್ಟು ಅವ್ರು ಇನ್ನೊಂದ್ ವಿಷಯ ಹೇಳ್ತಾರೆ. ಏನಂತ ಅಂದ್ರೆ ಈ ಲೀನು ಹೀರೋಯಿನ್ ನ ಸ್ಟಾಕ್ ಮಾಡ್ತಿರ್ಲಿಲ್ವಂತೆ. ಅವ್ನ್ ಮಾಡ್ತಾ ಇದ್ದಿದ್ದು ಆ ಜಾಕ್ ಅಂತ ಇದ್ಲಲ್ಲ ಆ ಹುಡುಗಿನ ಸ್ಟಾಕ್ ಮಾಡ್ತಾ ಇದ್ನಂತೆ. ಆ ತರ ಒಂದು ಇನ್ಫಾರ್ಮೇಶನ್ ಕೊಟ್ಟಾಗ ಈ ಲೇಡಿ ಪೊಲೀಸ್ಗೆ ಅರ್ಥನೇ ಆಗಲ್ಲ. ಅದಲ್ದೆ ಈ ಹುಡುಗಿ ಏನ್ ಮಾಡ್ತಾಳೆ, ಜಾಕು ಲೈವ್ ಸ್ಟ್ರೀಮ್ ಮಾಡ್ಬಿಟ್ಟು ಹೀರೋದು ಫೋಟೋನ ಹಾಕ್ಬಿಟ್ಟು ಈ ಫೇಮಸ್ ಆಗಿರೋ ಆನ್ಸರ್ ಅನ್ನ ಈ ಕ್ಯಾರೆಕ್ಟರ್ ಸೆಲೆಬ್ರಿಟಿನ ಸಾಯಿಸಿದ್ದೆ ಇವನು ಅಂತ ಅಂದ್ಬಿಟ್ಟು ಹೀರೋ ಫೋಟೋನ ಹಾಕ್ಬಿಟ್ಟು ತೋರಿಸ್ಬಿಡ್ತಾಳೆ ಲೈವ್ ಅಲ್ಲಿ. ಅದಾದ್ಮೇಲೆ ಇವ್ನು ಎಲ್ಲೋದ್ರೂ ಬಿಡೋದೇ ಇಲ್ಲ. ಇವನ್ದು ಫಾಲೋವರ್ಸ್ ಇವನ್ ಅಕೌಂಟ್ ನ ಹುಡುಕಿ ಜನ ಚೆನ್ನಾಗಿ ಬೈತಾನೆ ಇರ್ತಾರೆ. ಹೀರೋಗೆ ಏನ್ ಮಾಡೋದು ಅಂತಾನೆ ಅರ್ಥ ಆಗಲ್ಲ. ತುಂಬಾ ಅಳ್ಕೊಂಡು ಏನಪ್ಪಾ ಮಾಡೋದು ಅಂತ ಬೇಜಾರಿರ್ಬೇಕಾದ್ರೆ ಕಷ್ಟ ಪಟ್ಬಿಟ್ಟು ಅಲ್ಲಿ ಮನೆ ಹುಡ್ಕೊಂಡು ಹೋಗ್ತಾನೆ. ಬಟ್ ಅಲ್ಲಿ ಯಾರೋ ಒಂದ್ ಲೇಡಿ ಇರುತ್ತೆ. ಆ ಲೇಡಿನ ಇಲ್ಲಿ ಮನೆ ಯಾರು ಅಂತ ಕೇಳಿದಾಗ ನನ್ ಗೊತ್ತಿಲ್ಲ ಹೋಗತ್ತೆ ಅಂತ ಅನ್ಬಿಟ್ಟು ಹೋಗ್ತಿರ್ತಾರೆ ಲೇಡಿ. ಅವಾಗ ಏನ್ ಮಾಡೋದು ಗೊತ್ತಾಗದೆ ಕರೆದ್ಬಿಟ್ಟು ಒಂದಿಷ್ಟು ದುಡ್ಡು ಕೊಟ್ಟಾಗ ಎಲ್ಲಾ ವಿಷಯ ಹೇಳ್ಬಿಡುತ್ತೆ. ಆ ಲೀ ಮನೆನ ಅಲ್ಲಿ ಇದೆಯಲ್ಲ ಅದೇ ಲೀ ಮನೆ, ಇವತ್ತು ಒಂದು ಹುಡುಗಿ ಬಂದ ಮಾತಾಡಕ್ಕೆ ಅಲ್ಲಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟುಗುತ್ತೆ. ಅವಾಗ ಒಳಗೋಗಿ ನೋಡಿದಾಗ ಅವ್ನಿಗೆ ಏನ್ ಬೇಕು ಅನ್ನೋದು ಒಂದು ಎವಿಡೆನ್ಸ್ ಬೇಕು. ಈ ಕೊಲೆ ಕೇಸಿಂದ ಎಸ್ಕೇಪ್ ಆಗಕ್ಕೆ ಒಂದು ಎವಿಡೆನ್ಸ್ ಬೇಕಷ್ಟೇ ಹೀರೋಗೆ. ಅದ್ರಿಂದನೇ ಅವ್ನು ಏನಾದ್ರು ಸಿಗುತ್ತಾ ಅಂತ ಹೋಗಿ ನೋಡಿದ್ರೆ ಅಲ್ಲಿ ಏನು ಕೂಡ ಸಿಗೋದೇ ಇಲ್ಲ. ಏನಪ್ಪಾ ಮಾಡೋದು ಅನ್ಬೇಕಾದ್ರೆ ಒಂದು ಚಿಕ್ಕ ಪೇಪರ್ ಇರುತ್ತೆ. ಆ ಪೇಪರ್ ನೋಡಿದ್ರೆ ಒಂದು ಕೋಡ್ ನಂಬರು ಒಂದು ಅಡ್ರೆಸ್ ಎಲ್ಲ ಹಾಕಿರುತ್ತೆ. ಆ ಅಡ್ರೆಸ್ ಏನಂದ್ರೆ ಹೀರೋದು ಒಂದು ಅಸ್ಥಿ ಪಟ್ಟಿ ಅಂತ ಹೇಳಿದ್ನಲ್ಲ ಅವ್ರ ಅಮ್ಮದು, ಆ ಅಮ್ಮದ ಅಸ್ಥಿ ಪಟ್ಟಿ ಅಡ್ರೆಸ್ ಒಂದು ರೂಮ್ ಕೋಡ್ ನಂಬರ್ ಇರುತ್ತೆ. ಆ ಕೋಡ್ ನಂಬರ್ ಅದ್ರಲ್ಲಿ ಬರ್ದಿರುತ್ತೆ. ಇವನು ನೋಡಿದ್ದೆ ಏನು ಮಾಡಿದ್ರೆ ಓಡೋಗ್ಬಿಡ್ತಾನೆ. ಫಸ್ಟ್ ಕಾರ್ ಎತ್ಕೊಂಡು ಹೋಗ್ತಾ ಇರ್ತಾನೆ. ಎಲ್ಗ ಹೋಗ್ತಾನೆ ಅಂದ್ರೆ ಡೈರೆಕ್ಟ್ ಅವ್ರ ಅಸ್ಥಿ ಪಟ್ಟಿ ಇದ್ನಲ್ಲ ಅವ್ರ ಅಮ್ಮಂದ್ ಇಟ್ಟಿದ್ನಲ್ಲ ಆ ಬೂದಿ ಸಮಾಧಿದು, ಆ ಜಾಗ ನೋಡಕ್ ಹೋಗ್ತಾನೆ. ನೋಡಕ್ ಹೋದಾಗ ಅಲ್ಲಿ ಅವರು ಆಲ್ರೆಡಿ ಲಾಕ್ ಮಾಡ್ತಾ ಇರ್ತಾರೆ, ಟೈಮ್ ಓವರ್ ಆಯ್ತು ಅಂತ. ನೋಡಿ ಒಂದ್ ಚೂರ ಅಲ್ಲಿ ನೋಡ್ಕೊಂಡ್ ಬಂದ್ಬಿಡ್ತೀನಿ ಅಂದಾಗ ಸರಿ ಸರ್ ಹೋಗಿ ನೋಡ್ಕೊಂಡ್ ಬಂದ್ಬಿಡಿ ಬೇಗ ಬನ್ನಿ ಅಂತ ಅಂದಾಗ ಒಳಗ್ ಹೋಗ್ತಾನೆ. ಒಳಗ್ ಹೋದಾಗ ಅಲ್ಲಿ ಒಬ್ರು ನಿಂತಿರ್ತಾರೆ. ಇಲ್ಲ ನಾನು ಸ್ವಲ್ಪ ಮಾತಾಡ್ಬೇಕು ನಮ್ಮ ಅಮ್ಮನ ಜೊತೆ, ನೀವು ಸ್ವಲ್ಪ ಈಚೆ ಇರ್ತೀರಾ ಅಂದಾಗ ಸರಿ ಅಂತ ಅಂದ್ಬಿಟ್ಟು ಅವ್ರು ಹೊಟ್ಟೋಗ್ತಾರೆ. ಹೊಟ್ಟೋದ್ಮೇಲೆ ಏನ್ ಮಾಡ್ತಾನೆ, ಆ ಅಸ್ಥಿ ಪಟ್ಟಿ ಎತ್ಕೊಂಡು ಯಾರಿಗೂ ಗೊತ್ತಿಲ್ಲದೆ ಕದ್ದೆ ಎತ್ಕೊ ಬಂದ್ಬಿಡ್ತಾನೆ. ಕದ್ದೆ ಎತ್ಕೊ ಬರೋದಲ್ದೆ ಕಾರಲ್ಲಿ ಕೂತ್ಕೊಂಡು ಓಪನ್ ಮಾಡಿದ್ರೆ ಒಂದು ಕತ್ತಿ ಇರುತ್ತೆ. ಆಲ್ರೆಡಿ ಅದು ಬ್ಲಡ್ ಕರೆ ಬೇರೆ ಆಗಿರುತ್ತೆ, ರಕ್ತ ಕರೆ. ಅದಲ್ದೆ ಇವನು ಬೈ ಮಿಸ್ಟೇಕ್ ಕೈಲು ಮುಟ್ಬಿಡ್ತಾನೆ. ಆಮೇಲೆ ಇನ್ನೊಂದು ಫೋಟೋ ಒಂದು ಇದ್ರಲ್ಲಿ ಬರ್ದಿರ್ತಾನೆ, ನೀ ಏನೇ ಮಾಡ್ಕೊಂಡು ಹೋಗು ಈ ಕೊಲೆ ಕೇಸಲ್ಲಿ ನೀನೇ ತಗೊಳಕೊಳ್ಳೋದು ಅಂತ ಬರ್ದಿರುತ್ತೆ. ಆಗ ಹೀರೋ ಇದಕ್ಕೆಲ್ಲದಕ್ಕೂ ಕಾರಣನೇ ಆ ಜಾಕಿ, ಆ ಹುಡುಗಿ. ಅವಳಿಗೆ ನಾನು ಏನ್ ಮಾಡ್ತೀನಿ ಇವಾಗ ನನ್ಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾನೆ. ಬಟ್ ಹಂಗೆ ಕಟ್ ಮಾಡಿದ್ರೆ ಈ ಕಡೆ ಈ ಪೊಲೀಸ್ ಆಫೀಸರ್ನ ತೋರಿಸ್ತಾರೆ. ಈ ಲೇಡಿ ಹಿಂಗೆ ಎಲ್ಲಾ ಕೆಲಸ ಅವ್ರದ್ದು ಆಯ್ತಾ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಹುಡುಕ್ತಾ ಇರ್ಬೇಕಾದ್ರೆ ಹಿಂಗೆ ಹೋಗ್ತಾ ಇರ್ತಾರೆ. ಒಳಗೆ ಯಾರೋ ಒಬ್ರು ಕೂಗ್ತಾರೆ. ಯಾರಪ್ಪ ಅಂತ ತಿರುಗಿ ನೋಡಿದ್ರೆ ಹೀರೋಯಿನ್ ಅಕ್ಕ ಅಂತೆ. ನಾನೇನೋ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾಳೆ. ಆಗ ಇವ್ರು ಕರ್ಕೊಂಡು ಹೋಗ್ತಾರೆ. ಆವಾಗ ಹೀರೋ ಏನ್ ಮಾಡ್ತಾನೆ, ಫುಲ್ ಫೋರ್ಸ್ ಆಗಿ ಒಳಗೆ ಹೋಗ್ತಾನೆ. ಈ ಜಾಕ್ ಹುಡುಗಿ ಇದ್ಲಲ್ಲ ಆ ಮನೆ ಒಳಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ನೋಡ್ತಾರೆ ಅವಳು ಇನ್ನೂ ಲೈವ್ ಸ್ಟ್ರೀಮ್ ಮಾಡ್ಕೊಂಡೇ ಕೂತಿರ್ತಾಳೆ. ಹೋಗ್ಬಿಟ್ಟು ಆ ಲೈವ್ ಸ್ಟ್ರೀಮ್ಲೇ ಅವನ್ನ ಎದುರ್ಸಕ್ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಆ ಕನೆಕ್ಷನ್ ಕಟ್ ಮಾಡ್ಬಿಟ್ಟು ಕತ್ತಿ ಇಸುಕ್ಬಿಟ್ಟು ಕೇಳ್ತಾನೆ ಇರ್ತಾನೆ, ನೋಡು ಈಗ ನೀನ್ ನಿಜ ಹೇಳಿಲ್ವಾ, ನಾನು ನಿಜನೇ ಸಾಯಿಸ್ಬಿಡ್ತೀನಿ, ಫಸ್ಟ್ ಹೇಳು ನೀನು ಅಂತ ಅಂದ್ಬಿಟ್ಟು ಕತ್ತು ಇಸುಕ್ತಾ ಇರ್ಬೇಕಾದ್ರೆ ಅವಳು ರೆಸ್ಪಾಂಡ್ ಮಾಡ್ತಿರಲ್ಲ. ಅವಾಗ ಬಿಟ್ಬಿಡ್ತಾನೆ. ಬಿಟ್ಟಾಗ ಒಂದ್ ನಿಮಿಷ ಬಿಟ್ಬಿಡು ನನ್ನ ಎಲ್ಲ ಹೇಳ್ಬಿಡ್ತೀನಿ. ನೋಡು ನಾ ಏನು ಮಾಡ್ಲಿಲ್ಲ, ಆ ಲೀ ಇದ್ನಲ್ಲ ಅವ್ನು ನನ್ನ ಟಾರ್ಗೆಟ್ ಮಾಡ್ಕೊಂಡು ನನ್ನಿಂದ ತಿರುಗ್ತಾ ಇದ್ದ, ನಾನು ಅವನ್ನ ಹೀರೋಯಿನ್ ಕಡೆ ಕನ್ವರ್ಟ್ ಮಾಡಿದೆ ಅಷ್ಟೇ ಅಂತಾನೆ ಅಂತಾಳ ಅವಳು. ಬಟ್ ಹಂಗೆ ಕಟ್ ಮಾಡಿದ್ರೆ ಈ ಕಡೆ ತೋರಿಸ್ತಾರೆ. ಈ ಕಡೆ ಹೀರೋಯಿನ್ ಅಕ್ಕನ್ ತೋರಿಸ್ತಾರೆ. ಅವರು ಸಂಬಂಧವೇ ಇಲ್ದೆ ಹೀರೋಯಿನ್ ಅಂತ ಹೇಳ್ತಿದ್ವಲ್ಲ ಅವ್ರ ಬಗ್ಗೆನೇ ಏನೋ ಒಂದು ವಿಷಯ ಹೇಳ್ತಾ ಇರ್ತಾರೆ. ಏನಂತಂದ್ರೆ ಹೀರೋಯಿನ್ ಅವಳು ದುಡ್ಡುಗೋಸ್ಕರ ಮನೇಲಿರೋರ್ನ ಎಲ್ಲಾರನ್ನೂ ಬಿಟ್ಬಿಟ್ಟು ಬಂದಿರ್ತಾಳೆ. ಅಂದ್ರೆ ಅವ್ರಿಗೆ ಅರ್ಥನೇ ಆಗಲ್ಲ. ಇಷ್ಟೊತ್ತು ನಾನು ಹೇಳ್ತಿದ್ನಲ್ಲ ಹೀರೋಯಿನ್ ಅಂತ, ಇಷ್ಟೊತ್ತು ಹೇಳ್ತಿರೋದೆಲ್ಲ ಹೀರೋಯಿನ್ ಅಂತ ಅನ್ಸೋದೇ ಇಲ್ಲ. ಯಾಕೆಂದ್ರೆ ಇಷ್ಟು ಸ್ಟೋರಿಲೂ ನಡೀತಿರೋದೇ ಏನು ಅಂತಾನೆ ಅರ್ಥ ಆಗ್ತಿರಲ್ಲ. ಬಟ್ ಇವಾಗ ಅರ್ಥ ಆಗುತ್ತೆ. ಈ ಕಡೆ ತೋರಿಸ್ತಾರೆ, ಈ ಹುಡುಗಿ ಹೇಳ್ತಾ ಇರುತ್ತೆ. ಇಲ್ಲೇನಂತಂದ್ರೆ ಈ ಹುಡುಗಿನೂ ಇವ್ರು ಇಬ್ರು ಒಂದು ತುಂಬಾ ಕ್ಲೋಸ್, ಅಂದ್ರೆ ಪಾರ್ಟ್ನರ್ಸ್ ತರ. ಇಲ್ಲೇನ್ ಮಾಡ್ತಾರೆ ಅಂದ್ರೆ ಎಷ್ಟೊಂದ್ ಜನ ಸ್ಕ್ಯಾಮ್ ಎಲ್ಲ ಮಾಡ್ಬಿಟ್ಟು ಇವ್ರು ಬರೋ ದುಡ್ಡನ್ನ ಇಬ್ರು ಪಾರ್ಟ್ನರ್ ಆಗಿ ಶೇರ್ ಮಾಡ್ಕೊಂತಾರೆ. ಹೆಂಗೆ ಅಂದ್ರೆ ಈಗ ಹೀರೋಯಿನ್ ಲೈವ್ ಸ್ಟ್ರೀಮ್ ಮಾಡ್ತಿದ್ಲು ಅಂದ್ರೆ ಇವ್ನ್ ಬಂದ್ಬಿಟ್ಟು ಫುಲ್ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ತಾಳೆ. ಅವಾಗ ಏನಾಗುತ್ತೆ, ಜನ ಇವ್ರು ಸಪೋರ್ಟ್ ಮಾಡ್ತೀನಿ ಅಂದ್ಬಿಟ್ಟು ಅವ್ರವರೇ ಜಗಳಾಡ್ತಾರೆ.
ಜಗಳ ಆದಾಗ ಎಲ್ಲೆಲ್ಲೋ ಯಾರಿಗೋ ಗೊತ್ತಿಲ್ಲದವ್ರಿಗೆಲ್ಲ ಈ ವಿಷಯ ಹೋಗುತ್ತೆ. ಅದರಿಂದ ಎಷ್ಟೊಂದು ಜನ ಪೀಪಲ್ ಬಂದ್ಬಿಟ್ಟು ಇವಳನ್ನ ಮೀಟ್ ಮಾಡಕ್ ಬರ್ತಾರೆ, ಅಂದ್ರೆ ಒಂದು ಫಾಲೋ ಮಾಡಕ್ ಬರ್ತಾರೆ. ಅದರಿಂದ ತಾನೇ ಇವಳು ಫೇಮಸ್ ಆಗ್ಬೋದು. ಆ ಥರನೇ ಇವಳು ಒಂದು ಪ್ಲಾನ್ ಮಾಡ್ಬಿಟ್ಟು ಈ ಹುಡುಗಿನ ಫುಲ್ ಕೆಟ್ಟದಾಗಿ ಕಮೆಂಟ್ ಮಾಡಕ್ಕೆ ಹೇಳ್ತಾಳೆ. ಆವಾಗ ಈ ಥರ ಎಲ್ಲ ಫೇಮಸ್ ಆದಮೇಲೆ ಏನಾಗಿದೆ, ಈ ಬರೋ ದುಡ್ಡಲ್ಲಿ ಅವಳಿಗೆ 80 ಇವಳಿಗೆ 20 ಆ ಥರ ಕನ್ವರ್ಟ್ ಮಾಡ್ಕೊತಾನೆ. ಅಂದರೆ ಹೀರೋಯಿನ್ಗೆ 80 ಆ ಹುಡುಗಿಗೆ 20 ಅಂತ ಹೇಳ್ಬೇಕಾರೆ ಹೀರೋ ಹೇಳ್ತಾನೆ, ನೋಡು ಇಲ್ಲಿರೋ ಎನ್ವೆಲಪ್ ಎಲ್ಲ ಅವಳು ನನಗೆ ಈ ಥರ ನನಗೆ ಬರ್ತಾ ಇತ್ತು, ಈ ಎನ್ವೆಲಪ್ ನನಗೆ ಬಂದಿದೆ, ನೀನೇ ತಾನೇ ಕಳಿಸ್ತಾ ಇರೋದು ಅಂದಾಗ, ಅಯ್ಯೋ ನಿಂಗೆ ಅರ್ಥ ಆಗ್ತಿಲ್ವಾ, ನನಗೆ ಕೊಡ್ತಿರೋ 20% ಅವಳು ಈ ಎನ್ವೆಲಪ್ಲೇ ಹಾಕಿ ಕೊಡೋದು ಅಂತ ಹೇಳ್ತಾಳೆ. ಆವಾಗ ಹೀರೋಗೆ ಇದು ಏನು ಅನ್ನೋದೇ ತಲೆಗೆ ಹೋಗಲ್ಲ, ಆಲ್ರೆಡಿ ಅವನಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಅದರಿಂದನೇ ಸ್ವಲ್ಪ ನಾರ್ಮಲ್ ಆಗ್ಬಿಟ್ಟು ಎಲ್ಲ ವಿಷಯನ ಯೋಚನೆ ಮಾಡ್ತಾನೆ. ಆ ಹೀರೋಯಿನ್ನ ಸ್ಟಾರ್ಟಿಂಗಿಂದ ನೋಡಿದ್ದೆಲ್ಲ ವಿಷಯನೂ ನೋಡ್ತಾನೆ, ಎಲ್ಲ ವಿಷಯನೂ ಥಿಂಕ್ ಮಾಡ್ತಾ ಇರ್ತಾನೆ. ಹೀರೋ ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿದಾಗ ಇವನ್ನ ಅಟ್ಯಾಕ್ ಮಾಡಕ್ ಬಂದಿದ್ರಲ್ಲ ಇಬ್ರು, ಅದಲ್ಲೊಬ್ಬ ಲೀ. ಬಟ್ ಇನ್ನೊಬ್ಬನ ಹತ್ರ ಇವನು ಒಂದು ಕ್ರೀಮ್ನ ಸ್ಮೆಲ್ ಮಾಡಿ ಅದನ್ನ ಫೋಟೋ ಬೇರೆ ತಕೊಂಡಿರ್ತಾನೆ ಹೀರೋಯಿನ್ ಮನೆಗೆ ಹೋದಾಗ. ಆ ಸ್ಮೆಲ್ ಅವನಿಗೆ ಹಂಗೆ ಜ್ಞಾಪನ ಇರುತ್ತೆ, ಯಾಕಂದ್ರೆ ಅವನಿಗೆ ಆ ಸ್ಮೆಲ್ ಇಷ್ಟ ಆಗಿರುತ್ತೆ. ಅದೇ ಸ್ಮೆಲ್ಲು ಇನ್ನೊಂದು ಲೇಡಿ ಹತ್ರ ಬರ್ತಾ ಇರುತ್ತೆ, ಅಂದ್ರೆ ಇನ್ನೊಂದು ವೇಷ ಹಾಕೋ ಬಂದಿಲ್ಲ ಆ ಪರ್ಸನ್ ಹತ್ರ. ಆವಾಗ ಅವ್ನು ಕನ್ಫರ್ಮ್ ಆಗ್ಬಿಡುತ್ತೆ ಅದು ಹೀರೋಯಿನ್ ಇರಬೇಕು ಅಂತ. ಬಟ್ ಹಂಗೆ ಈ ಕಡೆ ಕಟ್ ಮಾಡಿದ್ರೆ ಇವಳು ಏನು ಹೀರೋಯಿನ್ ಏನು ಅಂತ ಬ್ಯಾಕ್ ಸ್ಟೋರಿ ತೋರಿಸ್ತಾರೆ. ಈ ಹೀರೋಯಿನ್ ಯಾವ ಥರ ಅಂದರೆ ಒಂದು ಎಮೋಷನಲ್ನೆಸ್ ಆಗಿರೋ ಒಂದು ಪರ್ಸನ್, ಅಂದರೆ ಈ ಕರುಣೆ ಅನ್ನೋದೇ ಅವಳಿಗೆ ಇರೋದೇ ಇಲ್ಲ, ಆ ಥರನೇ ಹುಟ್ಟಿರ್ತಾಳೆ. ಅದಲ್ಲದೆ ಒಂದು ಚಿಕ್ಕ ವಯಸ್ಸು ಅಂತಾನೂ ಅಲ್ಲ, ಅವನ ತಮ್ಮ ಬೇರೆ ಇರ್ತಾನೆ, ಸ್ವಲ್ಪ ಫಿಸಿಕಲಿ ಒಂದು ಮೆಂಟಲಿ ನಾರ್ಮಲ್ ಆಗಿರಲ್ಲ ಅವನು. ಇವ್ರು ದುಡ್ಡುಗೋಸ್ಕರ ಅವನ ತಮ್ಮನ್ನೇ ಮಾರ್ಬಿಟ್ಟಿರ್ತಾಳೆ ಅವಳು. ಅದರಿಂದನೇ ಮನೇಲಿರೋರೆಲ್ಲ ಚೆನ್ನಾಗಿ ಹೊಡೆದು ಬೀದಿ ಕಳ್ಸಿರ್ತಾರೆ, ಮನೆಗೂ ಸೇರಿಸ್ದೆ ಅವಳನ್ನ ಹೊರಗಾಕ್ಬಿಟ್ಟಿರ್ತಾರೆ. ಅವಾಗ ಅವಳು ಹೋಗ್ಬೇಕಾರೆ ನಾ ಹೋಗ್ತಾ ಇದ್ದೀನಿ ಅನ್ನೋ ಇದಿಲ್ಲ ಅಲ್ಲ, ಏನ್ ನಾ ಎಂತ ತಪ್ಪು ಮಾಡ್ಬಿಟ್ಟೆ, ಎಮೋಷನಲ್ ಫೂಲ್ಸ್ ಅಂತ ಅನ್ಕೊಂಡೆ ರಾಗ ಹೊಡ್ಕೊಂಡು ಹೋಗಿರ್ತಾಳೆ. ಆ ತರ ಮೆಂಟಾಲಿಟಿ ಇರೋಳು. ಅದಲ್ದೆ ಏನ್ ಮಾಡ್ತಾಳೆ, ಅವಳು ಬಂದಾಗ ಏನ್ ತುಂಬಾ ಈಸಿಯಾಗಿ ಅವಳು ಫುಲ್ ರಿಚ್ ಆಗ್ಬಿಡ್ಲಿಲ್ಲ, ನಾರ್ಮಲ್ ಆಗಿ ಒಂದ್ ಲೈಫ್ ಏನು ಲೀಡ್ ಮಾಡ್ತಿರ್ತಾಳೆ. ಬಟ್ ಆದ್ರೆ ತುಂಬಾ ಕಷ್ಟ ಪಡ್ತಾಳೆ, ಬಾರ್ಲಿ ಕೆಲಸ ಮಾಡ್ತಾಳೆ, ಅಲ್ಲಿ ಇಲ್ಲಿ ಹೋಟೆಲ್ ಪಾಟಲ್ ಅಂತ ಎಷ್ಟೊಂದು ಜನ ತಪ್ಪಾಗಿ ಯೂಸ್ ಮಾಡೋಕ್ಕೂ ಟ್ರೈ ಮಾಡಿರ್ತಾರೆ, ಅಲ್ಲಿ ನಾನು ಹೆಂಗೋ ತಪ್ಪಿಸ್ಕೊಂಡಿರ್ತಾಳೆ. ಅದಲ್ದೆ ಒಂದ್ ಟೈಮ್ ಏನಾಗುತ್ತೆ, ಇವಳಿಗೆ ತುಂಬಾ ಸಫರ್ ಮಾಡ್ತಿರೋದ್ರಿಂದ ಸತ್ತೋಗ್ಬಿಡೋಣ ಅಂತ ಸೂಸೈಡ್ ಮಾಡ್ಕೊಳಕ್ ಹೋಗ್ತಾಳೆ. ಬಟ್ ಆದ್ರೆ ಕೈಯೆಲ್ಲ ಕಟ್ ಮಾಡ್ಕೊಂಡಿರ್ತಾಳೆ. ಬಟ್ ಆದ್ರೆ ಇವಳಿಗೆ ಮುಂದಕ್ಕೆ ಕಟ್ ಮಾಡ್ಕೊಂಡಕ್ಕೆ ಭಯ ಬಂದ್ಬಿಡುತ್ತೆ. ಅದರಿಂದ ಏನ್ ಮಾಡ್ತಾಳೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳಕ್ಕೆ ಅಂತ ಹೋಗಿರ್ತಾಳೆ. ಟ್ರೀಟ್ಮೆಂಟ್ ತಗೊಂಡಾಗ ಏನ್ ಮಾಡ್ತಾಳೆ, ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡ್ಬಿಟ್ಟು ನಾರ್ಮಲ್ ಆಗಿ ಅದೊಂದು ಫೋಟೋ ತಕ್ಕೋತಾಳೆ. ಫೋಟೋ ತೆಗ್ದ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡ್ತಾಳೆ. ಅಪ್ಲೋಡ್ ಮಾಡಿದಾಗ ಇನ್ನೂ ಅವಳಿಗೆ ತುಂಬಾ ಡಿಪ್ರೆಷನ್ ತರ ಆಗ್ಬಿಟ್ಟು ಒಂದ್ ಟೈಮ್ ಸತ್ತೋಗ್ಬಿಡೋಣ ಅಂತ ಇರ್ಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಒಂದು ಬ್ರಿಡ್ಜ್ ಹತ್ರ ನಿಂತಿದ್ದಾಗ ಅವಳಿಗೆ ಒಂದು ಕಾಮೆಂಟ್ ಬರುತ್ತೆ, ಪರವಾಗಿಲ್ವಲ್ಲ ನೀವು ತುಂಬಾ ವರ್ಕ್ ಮಾಡ್ತೀರಾ ಸೋಷಿಯಲ್ ವರ್ಕ್ ಅಂತ. ಏನಪ್ಪಾ ಅಂದ್ರೆ ಅವಳು ಫೋಟೋ ತೆಗ್ದಿರ್ತಾಳಲ್ಲ, ಅದು ಹಿಂದ್ಗಡೆ ಒಂದು ಈ ಬ್ಲಡ್ ಡೊನೇಷನ್ಗೆ ಒಂದು ಫೋಟೋ ಇರ್ತಾರೆ, ಒಂದು ಬಿಲ್ ಬೋರ್ಡ್ ಇರುತ್ತೆ. ಇದನ್ನ ನೋಡಿದ್ದೆ ಯಾರೋ ಒಬ್ಬ ತಪ್ಪಾಗಿ ತಿಳ್ಕೊಂಡು ಇವಳು ಬ್ಲಡ್ ಎಲ್ಲ ಡೊನೇಟ್ ಮಾಡೋಳೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಇದನ್ನ ನೋಡಿದ್ರೆ ಹೀರೋನಿಗೆ ನಗು, ಅಯ್ಯಯ್ಯೋ ನಾ ಏನಕ್ಕೋ ಅಪ್ಲೋಡ್ ಮಾಡಿದ್ರೆ ಇವ್ರು ಏನೋ ತಿಳ್ಕೊಂಡ್ರಲ್ಲ ಅಂತ ಅನ್ಬಿಟ್ಟು ಈ ವಿಷಯ ಇಟ್ಕೊಂಡು ನಾನು ಸ್ವಲ್ಪ ಫೇಮಸ್ ಆಗ್ಬೇಕಲ್ಲ ಅಂತ ಅನ್ಬಿಟ್ಟು ಅದೊಂದು ಟಾಪಿಕ್ ಇಟ್ಕೊಂಡು ಗೂಗಲ್ ಎಲ್ಲಾ ಕಡೆ ಸರ್ಚ್ ಮಾಡ್ತಾಳೆ. ಇದರಿಂದ ನಾನು ಹೆಂಗ್ ಫೇಮಸ್ ಆಗೋದು ಅಂದಾಗ ಈ ಸೋಷಿಯಲ್ ಇನ್ಫ್ಲೂಯೆನ್ಸ್ ತರ ಸೋಷಿಯಲ್ ಆಗಿ ಹೆಲ್ಪ್ ಮಾಡಿದ್ರೆ ಜನ ಕರುಣೆ ಪಡ್ತಾರೆ ಅಂದ್ಬಿಟ್ಟು ಅದನ್ನ ಯೂಸ್ ಮಾಡ್ಕೊಂತಿರ್ತಾಳೆ. ಯಾವ ತರ ಅಂದ್ರೆ ಜಸ್ಟ್ ಒಂದ್ ಯಾರೋ ಒಬ್ರು ಕಸ ಗುಡಿಸಿದ್ರೆ ಬೀದಿಲಿ ಹೋಗ್ಬಿಟ್ಟು ಅದನ್ನ ಹಿಡ್ಕೊಂಡ್ಬಿಟ್ಟು ಕಸ ಗುಡ್ಸಂಗೆ ಫೋಟೋ ತಕ್ಕೊಂಡ್ಬಿಡೋದು, ತೆಗ್ದ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡ್ಬಿಡೋದು. ಅಪ್ಲೋಡ್ ಮಾಡಿದಾಗ ನೀವು ತುಂಬಾ ಸೋಷಿಯಲ್ ವರ್ಕ್ ಮಾಡ್ತಿರಲ್ಲ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಅವರು ಸ್ವಲ್ಪ ಡೊನೇಟ್ ಮಾಡ್ತಾರೆ. ಈ ಕೊತ್ತಿ ಬೆಕ್ಕು ಎಲ್ಲ ಏಟಾಗಿತ್ತು ಅಂದ್ರೆ ಅದನ್ನ ತಗೊಂಡೋದಂಗೆ ಅದನ್ನೆಲ್ಲ ಫೋಟೋ ತೆಗೆದು ಹಾಕೋದು, ಈ ತರ ಎಲ್ಲ ಮಾಡಿದಾಗ ಜನ ಏನ್ ಮಾಡ್ತಾರೆ, ಕರುಣೆ ಪಟ್ಟಿ ಕಳಿಸ್ಬಿಡ್ತಾರೆ ಅಮೌಂಟ್. ಇದರಿಂದನೇ ತುಂಬಾ ದುಡ್ಡು ಮಾಡ್ತಿರ್ತಾಳೆ. ಮಾಡೋದಲ್ದೆ ಅದೇ ಅಮೌಂಟ್ ನ ಯಾರಿಗೂ ಯೂಸ್ ಮಾಡಲ್ಲ, ಅವಳಿಗೆ ಮಾತ್ರ ಯೂಸ್ ಮಾಡ್ಕೊಡ್ತಾಳೆ ಹೊತ್ತು ಯಾರಿಗೂ ಯೂಸ್ ಮಾಡಲ್ಲ. ಅದಲ್ದೆ ಈಗ ಎಲ್ಲಾ ಕರೆಕ್ಟಾಗಿ ಹೋಗ್ತಿದ್ರೆ ಪ್ರಾಬ್ಲಮ್ ತಾನೆ. ಆದ್ರಿಂದ ಏನ್ ಮಾಡ್ತಾಳೆ, ಅವಳು ಯಾರೋ ಒಬ್ಬನ್ನ ಪಬ್ಬಲ್ಲೇ ಒಬ್ಬ ಫ್ರೆಂಡ್ ಮಾಡ್ಕೊಂಡಿರ್ತಾಳೆ. ಅವಳನ್ನ ನೋಡ್ಬಿಟ್ಟು, ನೋಡು ಇವಾಗ ನೀನು ನನ್ನ ಅಕೌಂಟ್ ಬಂದ್ಬಿಟ್ಟು ಫುಲ್ ಬ್ಯಾಡ್ ಆಗಿ ಕಮೆಂಟ್ ಮಾಡು, ಅದರಿಂದನೇ ನನಗೆ ಫೇಮಸ್ ಆಗ್ಬೋದಲ್ವಾ ಅಂತ ಅಂದ್ಬಿಟ್ಟು ಅದೊಂದು ಸ್ಕೆಚ್ ಹಾಕೊಂಡಿರ್ತಾಳೆ. ಅದಾದ್ಮೇಲೆ ತುಂಬಾ ಫೇಮಸ್ ಆಗ್ಬಿಡ್ತಾಳೆ. ಎಷ್ಟೊಂದು ಜನ
ಸ್ಪಾನ್ಸರ್ಶಿಪ್ ಎಲ್ಲ ಸಿಗುತ್ತೆ, ಎಷ್ಟೊಂದು ಜನ ಅಮೌಂಟ್ ಎಲ್ಲ ಡೊನೇಷನ್ ಸಿಗ್ತಾ ಇರುತ್ತೆ. ಇವಳ ಲೈಫ್ ಇವಳು ಲೀಡ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇದೆಲ್ಲ ಕರೆಕ್ಟಾಗಿ ಹೋಗ್ತಿರುತ್ತೆ. ಒಂದು ಟೈಮು ಇವಳಿಗೆ 20% ಅಂತೆ, ಇವಳಿಗೆ 80% ಅಂತೆ ಅಂತೆಲ್ಲ ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿ ದುಡ್ಡಂದ್ರಲ್ಲೆಲ್ಲ ಪ್ರಾಬ್ಲಮೇ ಇರಲ್ಲ. ಇವಳು ಒಂದು ನಾರ್ಮಲ್ ಆಗಿರೋ ದೊಡ್ಡ ಸಾಹುಕಾರ ಲೈಫೇ ಬಾಳ್ತಾ ಇರ್ತಾಳೆ. ಬಟ್ ಯಾವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಹೀರೋಯಿಂದ ಏನು ಶಾಕ್ ಆಗ್ತಿದ್ಯಾ? ನನಗೂ ಕೂಡ ಶಾಕ್ ಆಯ್ತು. ಹೀರೋಯಿಂದನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ. ಏನಂತಂದ್ರೆ ಇವಳು ಏನೋ ಮಾಡ್ತಾ ಇರ್ತಾಳೆ ಒಂದು ಸಂದಿಲಿ, ಏನೋ ಆ ಸಂದಿಲಿ ಒಂದು ರೋಡಲ್ಲಿ ಓಡಾಡ್ತಿರೋ ಬೆಕ್ಕನ್ನ ತಗೊಬಂದ್ಬಿಟ್ಟು ಕರುಣೆನೇ ಇಲ್ದೆ ಕಾಲ್ನ ಮುರಿದಾಕ್ಬಿಟ್ಟು ಅದನ್ನ ಇವಳು ಟ್ರೀಟ್ಮೆಂಟ್ ಮಾಡಂಗ ವಿಡಿಯೋ ಮಾಡ್ಕೊಂತ ಇರ್ತಾಳೆ. ಇವಳಿಗೆ ಬೇಕಾಗಿರೋ ಕಾಂಟೆಂಟ್ ನ ಕ್ರಿಯೇಟ್ ಮಾಡ್ಕೊತಿರ್ತಾಳೆ. ಬಟ್ ಆದ್ರೆ ಇವಳು ಹಿಂದ್ಗಡೆ ಇರೋ ವೀವ್ ಅಲ್ಲಿ ಹೀರೋ ಬಂದಿರ್ತಾನೆ. ಬಟ್ ಅದೇ ಇವಳನ್ನ ನೋಡ್ತಾ ಇರಂಗೆ ಇರುತ್ತೆ. ಇವಳಿಗೆ ಏನಂತ ಅನ್ಸ್ಬಿಡುತ್ತೆ, ಇವನ್ನ ಫಾಲೋ ಮಾಡ್ತಾಳೆ ಅಂತ ತಿಳ್ಕೊಬಿಡ್ತಾಳೆ ಹೀರೋಯಿನ್. ಅದಲ್ದೆ ಇವಳು ಹೋಗ್ಬಿಟ್ಟು ಹಳೆ ವಿಡಿಯೋಸ್ ಎಲ್ಲ ಚೆಕ್ ಮಾಡಿದ್ರೆ ಅದರಲ್ಲೂ ಹೀರೋ ಇರ್ತಾನೆ. ನೋಡಿ ಹೀರೋ ಯಾರ ತರ ತಗಲಾಕೊಂಡ ಈ ಸೀನ್ಲಿ. ಇವಳಿಗೆ ಆಲ್ಮೋಸ್ಟ್ ಡೌಟ್ ಬಂದ್ಬಿಡುತ್ತೆ, ಇವನು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟವನೆ ಅಂತ. ಬಟ್ ಇಲ್ಲಿ ಹೀರೋ ತಿಳ್ಕೊಂಡಿರೋದೇ ಬೇರೆ. ಅವಾಗ ಒಂದ್ ಅಂಗಡಿಲಿ ಕೂತಿರ್ತಾಳೆ. ಯಾರೋ ಒಬ್ಬ ಕಾಸ್ಟ್ಲಿ ಆಗಿರೋ ಹ್ಯಾಂಡ್ ಬ್ಯಾಗ್ ತಂದಿರ್ತಾಳೆ. ಆ ಲೇಡಿ ವಾಶ್ರೂಮ್ಗೆ ಅಂತ ಎದ್ದೋದ್ಮೇಲೆ ಇವಳು ಏನ್ ಮಾಡ್ತಾಳೆ, ಆಗ ಬ್ಯಾಗ್ ಎತ್ಕೊಂಡ್ಬಿಟ್ಟು ಇವಳು ಪೋಸ್ಟ್ ಹಾಕ್ತಾಳೆ, ಇದು ಹೊಸ ಬ್ಯಾಗ್ ಅನ್ಕೊಂಡು ಹಾಕ್ಬಿಟ್ಟು ವಾಪಸ್ ಇಟ್ಬಿಡ್ತಾಳೆ ಅಲ್ಲೇ. ಬಟ್ ಆದ್ರೆ ಇದನ್ನ ಮಾಡಿದ್ದ ಹೀರೋ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರೋದು ಇವಳು ನೋಡ್ಬಿಡ್ತಾಳೆ. ನೋಡ್ದಾಗ ಇವಳಿಗೆ ಏನ್ ಮಾಡೋದು ಗೊತ್ತಾಗಲ್ಲ. ಅಷ್ಟೊಂದು ಫ್ರಸ್ಟ್ರೇಷನ್ ಆಗ್ತಿರುತ್ತೆ. ಇರಬಾರದಲ್ಲೇ ಎತ್ಕೊಂಡು ಹೊಡೆದಾಗ್ತಿರ್ತಾಳೆ. ನನ್ನ ಲೈಫೇ ಹಾಳು ಮಾಡ್ಬಿಡ್ತಾನೆ ಅವ್ನು ಗೊತ್ತಾಗ್ಬಿಡ್ತಲ್ಲ ಅಂತ ಅನ್ಕೊಂಡು ಕಿಚ್ಚಾಡ್ತಿರ್ತಾಳೆ. ಏನಕ್ಕೆ ಈ ತರ ಮಾಡ್ತಾಳೆ ಅಂದ್ರೆ ಇವಳು ಒಂಥರ ಸೈಕೋ. ಏಕೆಂದ್ರೆ ಇವಳು ಮಾಡ್ತಿರೋ ಎಲ್ಲಾ ವಿಷಯ ಗೊತ್ತಾಗ್ಬಿಡ್ತು ಅಂದ್ರೆ ಇವಳಂತೂ ಆಬ್ವಿಯಸ್ಲಿ ಜೈಲ್ಗೆ ಹಾಕ್ತಾರೆ. ಇವಳ ಲೈಫೇ ಮುಗ್ದೋಗ್ಬಿಡುತ್ತೆ, ಇವಳ ಜೀವನನೇ ಆಗ್ಬಿಡುತ್ತೆ ಅಂತಾನೆ ಅವಳು ಯೋಚನೆ ಮಾಡ್ತಿರ್ತಾಳೆ. ಬಟ್ ಒಂದ್ ಟೈಮ್ ಏನ್ ಮಾಡ್ತಾಳೆ, ಈ ನನ್ನ ಲೈಫ್ ನನಗೆ ವಾಪಸ್ ಬೇಕು ಅಂದ್ರೆ ನಾ ಏನ್ ಮಾಡ್ಬೇಕು, ಅವನ್ನ ನಾ ಸಾಯಿಸ್ಬೇಕು. ಬಟ್ ಸಾಯಿಸ್ಬಿಟ್ರೆ ನಾನು ಹಾಳಾಗ್ಬಿಡ್ತೀನಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾರೆ ಅವನ್ನ ಯಾಕೆ ಸಾಯಿಸೋದು, ಯಾವ್ದಾದ್ರು ಒಂದ್ ವಿಷಯದಲ್ಲಿ ತಗಲಾಕ್ಸ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಸ್ಕೆಚ್ ಹಾಕ್ತಾಳೆ. ಏನಂತಂದ್ರೆ ಇಷ್ಟು ಗಂಟೆನೂ ನಮ್ ಹೀರೋಯಿನ್ ಫಾಲೋ ಮಾಡ್ತಿರೋದು ನೀವು ನೋಡಿದ್ರಿ. ಬಟ್ ಈಗ ಈ ಆನ್ಸರ್ ಹೀರೋನ ಫಾಲೋ ಮಾಡ್ತಿರೋದ ನೀವು ಇವಾಗ ನೋಡ್ತೀರಾ. ಇವಳು ಎಷ್ಟು ಕಿಲ್ಲಾಡಿ ಅಂದ್ರೆ ಫಾಲೋ ಮಾಡೋದಲ್ದೆ ಎಷ್ಟೊಂದ್ ಪ್ಲೇಸ್ಗೆಲ್ಲ ನೋಡಿರ್ತಾಳೆ. ಒಳಗೋಗಿ ಹೀರೋ ರೂಮ್ ಅಲ್ದೆ ಅವ್ನ್ ವೇರ್ ಆಫೀಸ್ ಇರುತ್ತಲ್ಲ ಆ ವಿಷಯ ಕೂಡ ಇವಳು ಗೊತ್ತಿರುತ್ತೆ. ಅದೊಂಥರ ಸೀಕ್ರೆಟ್ ರೂಮ್ ತರ ಇರುತ್ತೆ. ಬಟ್ ಯಾರು ಕಂಡಿಡಿಯಕ್ಕಾಗಲ್ಲ. ಆ ವಿಷಯ ಕೂಡ ಇವಳು ಕಂಡಿಡ್ಬಿಟ್ಟಿರ್ತಾಳೆ. ಕಂಡಿಡಿಯೋದಲ್ದೆ ಏನ್ ಮಾಡ್ತಾಳೆ, ಅವ್ನ್ ಮನೆಗೆ ಹೋಗಿ ಅವ್ನ್ ಕಾಲ್ ಶೂ ಇದೆಯಲ್ಲ ಆ ಶೂಲಿ ಇವಳು ಬ್ಲಡ್ ನ ಹಾಕ್ಬಿಟ್ಟು ಬಂದ್ಬಿಟ್ಟಿರ್ತಾಳೆ. ಬರೋದಲ್ದೆ ಹೀರೋ ಬರೋ ಟೈಮ್ಲಿ ಅವ್ನ ಮನೇಲೆಲ್ಲ CC ಕ್ಯಾಮ್ರಾ ಸೆಟ್ ಮಾಡ್ಬಿಟ್ಟು ಅವ್ನ್ ಸ್ವತಃದಂಗೆ ಹ್ಯಾಕ್ ಮಾಡಿ ಇದು ಫೋಟೋಸ್ನೆಲ್ಲ ತಕೊಂಡು ಅವನ್ನ ಬ್ಲ್ಯಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡೋದಲ್ದೆ ಈ ಪೊಲೀಸ್ನವ್ರು ಬರಕ್ ಟೈಮ್ಲಿ ಆ ಕೆಳಗಡೆ ಒಂದೇ ಒಂದು ಬ್ಲಡ್ ಡ್ರಾಪ್ ಕೂಡ ಹಾಕಿರ್ತಾಳೆ. ಯಾಕಂದ್ರೆ ಇದನ್ನ ಅವಳು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ್ಲೇ ಹೀರೋ ತಗ್ಲಾಕತ್ತಾನೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಮನೆಗೆ ಹೋಗ್ಬಿಟ್ಟು ಇವನ್ ಶೂಲಿ ಒಂದ್ ಡ್ರಾಪ್ ರಕ್ತ ಬೇರೆ ಹಾಕ್ಬಿಟ್ಟು ಬಂದಿರ್ತಾಳೆ. ಎಲ್ಲಾ ಡೌಟು ಹೀರೋ ಮೇಲೆ ಬರ್ಬೇಕು. ಇವಾಗ ನಿಮ್ಗೆ ಇನ್ನೊಂದು ವಿಷಯ ಡೌಟ್ ಬರ್ಬೋದು, ಏನಂತಂದ್ರೆ ಈಗ ಇವಳು ಸತ್ತೋಗ್ಬಿಟ್ಲು ಅಂತ ತೋರ್ಸ್ಕೊಂಡ್ಲಲ್ವಾ, ಸತ್ತೋಗ್ಬಿಟ್ರೆ ಇವಳು ಹೆಂಗೆ ನಾರ್ಮಲ್ ಲೈಫ್ ಬಾಳಕ್ಕಾಗುತ್ತೆ? ಈಗ ಸತ್ತೋಗ್ಬಿಟ್ಲು ಅಂದ್ರೆ ಮತ್ತೆ ಜೀವಂತ ಬರಕ್ಕಾಗಲ್ವಲ್ಲ. ಅದರಿಂದನೇ ಇನ್ನೊಂದು ಪ್ಲಾನ್ ಮಾಡಿರ್ತಾಳೆ. ಏನಂತಂದ್ರೆ ಈ ಆಲ್ರೆಡಿ ಲೀ ಇದ್ನಲ್ಲ ಅವನ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ಮಾತಾಡ್ಕೊಂಡು ನಿನ್ನ ನಾನು ಲವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವನ್ನ ಬ್ರೈನ್ ವಾಶ್ ಮಾಡ್ಬಿಟ್ಟು ಇವನ್ ಕೆಲ್ಸಕ್ಕೆ ಯೂಸ್ ಮಾಡ್ಕೊಂಡಿರ್ತಾಳೆ. ಯೂಸ್ ಮಾಡ್ಕೊಳ್ಳೋದು ಅಂದ್ರೆ ಈ ಹೀರೋನ ಎದುರಿಸೋದು ಆ ಥರ ಎಲ್ಲ ಕ್ರಿಯೇಟ್ ಮಾಡಿ ಆ ಹೀರೋ ಮನೆಗೆ ಹೋಗ್ಬಿಟ್ಟು ಒಂದು ಚಾಕು ಎತ್ಕೊಂಡ್ಬಂದಿರ್ತಾಳೆ. ಅದೇ ಸೇಮ್ ಚಾಕುನೇ ಹೀರೋ ಅಸ್ಥಿ ಪಟ್ಟಿಲಿ ಎತ್ತೋದು. ಆ ಪೆಟ್ಟಿಗೆ ಇಡಿಸಿದ್ದೆ ಇವಳು. ಅಲ್ಲಿನೇ ತಗೊಂಡೋಗ್ಬಿಟ್ಟು ಆ ಅಸ್ಥಿ ಪೆಟ್ಟಿಲಿ ಇವಳು ಬ್ಲಡ್ ಅನ್ನ ಫುಲ್ ಮೆತ್ಬಿಟ್ಟು ಅದನ್ನ ಇಡಕ್ಕೆ ಹೇಳಿರ್ತಾಳೆ. ಇವ್ನು ಹೇಳ್ದಂಗೆಲ್ಲ ಮಾಡ್ತಾ ಇರ್ತಾನಲ್ಲಿ. ಬಟ್ ಆದ್ರೆ ಒಂದ್ ಟೈಮ್ ಏನ್ ಮಾಡ್ತಾಳೆ, ಇಬ್ರು ಫೇಸ್ ನ ಫೋಟೋಶಾಪ್ ಮಾಡ್ಬಿಟ್ಟು ಒಬ್ರು ಒಂದೇ ಜೋಡಿ ಇವ್ರಿಬ್ರು ಸೇರ್ಕೊಂಡೆ ಈ ಅನ್ಸೂರನ್ನ ಕಿಡ್ನಾಪ್ ಮಾಡೋರೆ ಅಂತ ಕ್ರಿಯೇಟ್ ಮಾಡ್ತಾಳೆ. ಕ್ರಿಯೇಟ್ ಮಾಡೋದಲ್ದೆ ಇವ್ನ ಮನೆಗೆ ಕರ್ಕೊಂಡೋಗಿ ಇವನ್ನ ಅಟ್ಯಾಕ್ ಮಾಡಿಸಿ ಅವ್ನು ಹೋದ್ಮೇಲೆ ಇವಳೇ ಅವನ್ನ ನೇಣಕ್ ಸಾಯಿಸ್ಬಿಟ್ಟು ಇದೆಲ್ಲಾನು ಹೀರೋನೇ ಮಾಡ್ದ ಅಂತ ಕ್ರಿಯೇಟ್ ಮಾಡ್ಬಿಡ್ತಾಳೆ. ಎಷ್ಟು ಕಿಲ್ಲಾಡಿ ನೋಡಿ. ಹೀರೋನೇ ಏನು ಅಂತಂದ್ರೆ ಇವಳಿಗಿಂತ ಕಿಲ್ಲಾಡಿ. ಏನ್ ಬುದ್ಧಿ ಉಪಯೋಗಿಸೋಳೆ ಅಂದ್ರೆ ನನಗ್ ನೋಡ್ದಾಗ ಫಸ್ಟ್ ಟೈಮ್ ನೋಡಿದಾಗ ದಂಗಾಗ್ಬಿಟ್ಟೆ ನಾನು. ಆಮೇಲೆ ಈ ಕಡೆ ತೋರಿಸ್ತಾರೆ, ಈ ಕಡೆ ಈ ಪೊಲೀಸ್ ಲೇಡಿಗೆ ಸ್ವಲ್ಪ ಹೀರೋಯಿನ್ ಮೇಲೆ ಡೌಟ್ ಬಂದ್ಬಿಡುತ್ತೆ. ಅಲ್ಲೇ ನನ್ಗೆ ಯಾಕೋ ಅನಿಸ್ತಾ ಇದೆ ಇದು ತಿರ್ಗಾ ಮುರ್ಗಾ ಹೋಗ್ಬಿಟ್ಟು ಅಲ್ಲೆಲ್ಲೇ ನಿಂತ್ಕೊಳಂಗೆ ಯಾರೋ ಬೇಕು ಅಂತ ಕ್ರಿಯೇಟ್ ಮಾಡ್ದಂಗಿದೆ. ಈ ಹೀರೋಯಿನ್ ಮಾಡಿರ್ಬೋದಾ ಅಂತ ಅಂದ್ಬಿಟ್ಟು ಸ್ವಲ್ಪ
ಸ್ವಲ್ಪ ಡೌಟ್ ಬಂದಾಗ ಈ ಜಾಕ್ ಇದ್ಲಲ್ಲ ಆ ಹುಡುಗಿನ ಕೇಳಕ್ ಹೋಗ್ತಾರೆ. ಈ ವಿಷಯದ ಬಗ್ಗೆ ಕೇಳಕ್ ಹೋದಾಗ ಆ ಹುಡುಗಿನ ಹೇಳುತ್ತೆ, ಎಲ್ಲ ವಿಷಯ ಹೇಳ್ಬಿಡ್ತಾಳೆ. ನಿಮ್ಗೆ ಈ ಹುಡುಗಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಈ ಆನ್ಸರ್ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅವಳು ಯಾವ ಥರ ಸೈಕೋ, ಅವಳು ಎಷ್ಟು ಕಿಲ್ಲಾಡಿ ಎಲ್ಲ ವಿಷಯದಲ್ಲೂ ಅಂತ ಅಂದ್ಬಿಟ್ಟು ಎಲ್ಲ ವಿಷಯ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಹೀರೋ ಏನು ಮಾಡ್ತಾನೆ, ಪೊಲೀಸ್ನವರಿಂದ ತಪ್ಪಿಸ್ಕೊಳಕ್ಕೋಸ್ಕರ ಅವ್ನು ವೇರ್ ಹೌಸ್ಗೆ ಬಂದ್ಬಿಡ್ತಾನೆ. ಬಂದಾಗ ಇಲ್ಲೊಂದು ಟ್ವಿಸ್ಟ್ ಇಟ್ಟವಳೆ ನೋಡಿ. ಅವಳು ಏನು ಮಾಡಿರ್ತಾಳೆ ಅಂದರೆ ಆಲ್ರೆಡಿ ಅವಳ ಕಾಲ್ನೆಲ್ಲ ಫುಲ್ ಕಂಬಿಲ್ ಕಟ್ಟಿಟ್ಕೊಂಡು ಕೂತಿರ್ತಾಳೆ. ಏನಂತ ಅಂದರೆ ಹೀರೋ ಬಂದ, ಈಗ ಪೊಲೀಸ್ನವ್ರು ಬರ್ತಾರೆ. ನೋಡಿದ್ರೆ ಏನನ್ಸುತ್ತೆ, ಹೀರೋ ಆಲ್ರೆಡಿ ಅವಳನ್ನ ಕಿಡ್ನಾಪ್ ಮಾಡಿ ಇಟ್ಕೊಂಡವನೆ ಅಂತಾನೆ ಕ್ರಿಯೇಟ್ ಆಗೋದಲ್ವಾ. ಅದರಿಂದ ಹೀರೋ ಮೇಲೆ ಎಲ್ಲ ವಿಷಯನ ಹಾಕ್ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇರ್ತಾಳೆ. ಹೀರೋ ಬಂದ್ಮೇಲೆ ಚಾಕು ತಗೊಂಡು ಅವಳವಳೆ ಕುಯ್ಕೋತಾ ಇರ್ತಾಳೆ, ಸ್ವಲ್ಪ ಸ್ವಲ್ಪ ಕುರ್ಪಾಕೋತಿರ್ತಾಳೆ. ಹೀರೋ ಏನ್ ಮಾಡೋದು ಅಂತಾನೆ ಅರ್ಥ ಆಗಲ್ಲ. ಹತ್ರ ಹೋಗ್ಬಿಟ್ಟು ಬೇಡ ಅಂತ ಹೇಳಕ್ ಹೋದ್ರು ಅವನು ಚುಚ್ಚಕ್ ಬರ್ತಾಳೆ. ಆಗ ಸ್ವಲ್ಪ ದೂರಕ್ಕೆ ಹೋದ್ಮೇಲೆ ಕರೆಕ್ಟ್ ಆಗಿ ಪೊಲೀಸ್ನವ್ರು ಬಂದ್ಬಿಡ್ತಾರೆ. ಈಗ ಯಾವ ತರ ಸಿಚುವೇಶನ್ ಅಂದ್ರೆ ಹೀರೋ ಮೇಲೆ ಎಲ್ಲಾ ವಿಷಯನೂ ಬರುತ್ತೆ. ಯಾಕೆಂದ್ರೆ ಆಲ್ರೆಡಿ ಅವಳು ಪೊಲೀಸರು ಫೋನ್ ಮಾಡ್ಬಿಟ್ಟಿರ್ತಾಳೆ. ಈ ಜಾಗದಿಂದ ಹೀರೋಗೆ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ. ಹೆಂಗೋ ಅವಳನ್ನ ಸೇವ್ ಮಾಡ್ದಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಹೀರೋ ಹೆಂಗೋ ಕಷ್ಟಪಟ್ಟು ಎಸ್ಕೇಪ್ ಆಗ್ಬಿಡ್ತಾನೆ. ಎಸ್ಕೇಪ್ ಆದ್ಮೇಲೆ ಅಲ್ಲಿ ಪೊಲೀಸ್ನವ್ರು ಬೈತಾ ಇರ್ತಾರ, ಲೇಡಿ ನೀವ್ ಏನ್ ಮಾಡ್ತಾ ಇದ್ದೀರಲ್ಲ, ಅವ್ನ್ ಯಾಕೆ ತಪ್ಪಿಸ್ಕೊಳಕ್ ಬಿಟ್ರಿ? ಫಸ್ಟ್ ಆಫ್ ಆಲ್ ಇಲ್ಲಿ ಯಾರು ಕಲ್ಪ್ರೇಟ್ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಆ ಹುಡುಗಿನೇ ನನಗೆ ಅವಳು ಹುಡುಗಿ ಮೇಲೆ ಡೌಟ್ ಬರ್ತಾ ಇದೆ. ನೀವು ಏನ್ ಮಾಡ್ತಿದ್ದೀರ ಅರ್ಥ ಆಗ್ತಿದ್ಯಾ ಅಂದ್ಬಿಟ್ಟು ಇಲ್ಲಿ ಎಗರಾಡ್ತಾ ಇರ್ಬೇಕಾದ್ರೆ ಈ ಕಡೆ ಅವಳು ಹೀರೋಯಿನ್ ಏನ್ ಮಾಡ್ತಾಳೆ, ಒಂದ್ ಒಳ್ಳೆ ಪ್ಲಾನ್ ಹಾಕ್ತಾಳೆ. ಏನಂತ ಅಂದ್ರೆ ಒಂದ್ ಲೈವ್ ಹಾಕ್ಬಿಟ್ಟು ಫುಲ್ಲು ಅವಳದು ಫೀಲಿಂಗ್ ಕಥೆನ ಒಪ್ಪಿಸ್ತಾ ಇರ್ತಾಳೆ. ಅಯ್ಯೋ ನನ್ನ ಈ ತರ ಟಾರ್ಚರ್ ಮಾಡಿದ್ರು, ನನ್ನ ಆ ತರ ಟಾರ್ಚರ್ ಮಾಡಿದ್ರು ಅಂತ. ಇಲ್ಲಿ ಎಲ್ಲಾರ್ಗೂ ಹೀರೋ ಅದನ್ನ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಅವ್ನಿಗೆ ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಅವ್ನು ಆಲ್ರೆಡಿ ಫಿಕ್ಸ್ ಆಗೋಯ್ತು, ಅವನೇ ಅವಳನ್ನ ಕಿಡ್ನಾಪ್ ಮಾಡಿದ್ದು, ಅವನೇ ಸಾಯಿಸಕ್ ಬಂದಿದ್ದು ಅಂತ. ಆಮೇಲೆ ಹೀರೋಗೆ ಏನ್ ಮಾಡೋದು ಅಂತ ಅರ್ಥ ಆಗದೆ ಒಂದೇ ಒಂದು ವಿಷಯ, ಅವನು ಎಲ್ಲಾ ವಿಷಯನೂ ಲೆಟ್ರಲ್ಲೇ ಬರೀತಾನೆ. ಅಂದ್ರೆ ಸ್ಟಾರ್ಟಿಂಗ್ ಇಂದ ಇವ್ನು ಮಾಡ್ತಿದ್ದ ಕೆಲಸ, ಮನೆ ಮನೆ ಹೋಗ್ಬಿಟ್ಟು ಎಲ್ಲ ಮಾಡ್ತಿದ್ದು ಎಲ್ಲಾ ವಿಷಯನೂ ಬರ್ದ್ಬಿಟ್ಟು ಒಂದು ಲೆಟರ್ ಬರ್ದ್ಬಿಟ್ಟು ಆ ಲೇಡಿಗೆ ಕಳಿಸ್ತಾನೆ. ಏನಂತ ಅಂದ್ರೆ ನಾನು ಈ ತುಂಬಾ ವಿಷಯಗಳು ಈ ತರ ಮನೆ ಮನೆ ಹೋಗ್ಬಿಟ್ಟು ನಾನು ಎಷ್ಟೊಂದು ಕೆಲಸ ಮಾಡಿದೀನಿ. ಲೀಗಲ್ ಆಗಿ ನೋಡಿದ್ರೆ ಇದು ತುಂಬಾ ತಪ್ಪು, ಇದು ಇಲ್ಲೀಗಲ್. ಬಟ್ ಆದ್ರೆ ನಾನು ಯಾರಿಗೂ ಒಬ್ರಿಗೂ ಹರ್ಟ್ ಮಾಡಿಲ್ಲ, ಯಾರಿಗೂ ಇಬ್ರಿಗೂ ಹಿಂಸೆ ಕೊಟ್ಟಿಲ್ಲ. ಬಟ್ ಆದ್ರೆ ನಿಮ್ಗೆ ನಾನು ಈ ತಪ್ಪನ್ನ ನಾ ಒಪ್ಕೋತೀನಿ, ಬಟ್ ಆದ್ರೆ ಬೇರೆ ತಪ್ಪು ನಾ ಯಾವ್ದು ಮಾಡೇ ಇಲ್ಲ, ಇನ್ನೊಂದು ವಿಷಯ ಅಂತ ಅಂದ್ಬಿಟ್ಟು ಏನೋ ಬರ್ದ್ಬಿಟ್ಟಿರ್ತಾನೆ. ಬರ್ದಿ ಆ ಪೊಲೀಸ್ ಆಫೀಸರ್ನು ಕರ್ಸ್ಕೊಂತಾನೆ, ನಾ ಎಲ್ಲೂ ಹೋಗಲ್ಲ ಅಂತ ಅಂದ್ಬಿಟ್ಟು. ಇದು ಪೊಲೀಸ್ ಆಫೀಸರ್ ಬಂದಾಗ ಹೀರೋನ ಹಿಡಿಯಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಹೀರೋಯಿನ್ನು ರಿಲೀಸ್ ಆಗ್ಬಿಡ್ತಾಳೆ, ಅಂದ್ರೆ ಡಿಸ್ಚಾರ್ಜ್ ಆಗ್ಬಿಡ್ತಾಳೆ. ಆ ಡಿಸ್ಚಾರ್ಜ್ ಆದಾಗ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವಾಗಲೇ ಒಂದು ಸೆಲ್ಫಿ ತೆಗ್ದು ಹಾಕ್ತಿರ್ತಾಳೆ. ನಾನು ನಾರ್ಮಲ್ ಆದೆ, ನೀವು ತಗೊಂಡಿರೋ ಸ್ಪ್ರೇಸಿಂದ ನೀವು ನನಗೆ ನಂಬಿಕೆಯಿಂದ ನಾನು ನಾರ್ಮಲ್ ಆಗಿಬಿಟ್ಟೆ ಅಂತ ಅಂದ್ಕೊಂಡು ಫುಲ್ಲು ಡೈಲಾಗ್ಸ್ ಎಲ್ಲ ಹೊಡಿತಾ ಇರ್ತಾಳೆ. ಆವಾಗ ಇಲ್ಲಿ ಪಕ್ಕದಲ್ಲೇ ಅವರು ಕೂತ್ಕೊಂಡಿರ್ತಾರೆ, ಯಾರು ಪೊಲೀಸ್ ಆಫೀಸರು, ಇವಳಿಗೆ ಒಂದು ಸೆಕ್ಯೂರಿಟಿ ಆಗಿ. ಹಿಂಗೆ ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಅಲ್ಲಿ ನಾರ್ಮಲ್ ಆಗಿ ಸೈಲೆಂಟ್ ಆಗಿರುತ್ತೆ ಮನೆಗೆ ಹೋಗಿದ್ದೆ ಒಂದು ರೆಡ್ ಕಲರ್ ಎನ್ವೆಲಪ್ ಇರುತ್ತೆ. ಆ ಎನ್ವೆಲಪ್ ನೋಡಿದ್ದೆ ಹೀರೋಯಿನ್ ಗೊತ್ತಾಗ್ಬಿಡುತ್ತೆ ಅದು ಅವಳಿಗೆ ಅಂತ. ಈ ಪೊಲೀಸರು ನೋಡೋಕ್ಕಿಂತ ಮುಂಚೆನೆ ಹೋಗ್ಬಿಟ್ಟು ಎತ್ಕೊಂಡ್ಬಿಡ್ತಾಳೆ. ಎತ್ಕೊಂಡಾಗ ಅದೊಳಗಡೆ ಒಂದೇ ಒಂದು ಫೋಟೋ ಇರುತ್ತೆ. ಏನಂತಂದ್ರೆ ಫೋಟೋ ಅಂದ್ರೆ ಬರ್ದಿರ್ತಾರೆ, ಈ ಒಂದು ಸೋಫಾ ಸೆಟ್ ಮೇಲೆ ಮನಿಕೊಂಡಿರಂಗೆ ಕೆಳಗಡೆ ಎಲ್ಲ ಬ್ಲಡ್ ಇರಂಗೆ, ಅಂದ್ರೆ ಇವಳು ಆಕ್ಟಿಂಗ್ ಮಾಡಿದ್ಲಲ್ಲ ಫುಲ್ ಬ್ಲಡ್ ಹಾಕೊಂಡು ಸತ್ತೋದಂಗೆ, ಆ ತರ ಇವನು ಬರ್ದ್ ಕಳ್ಸಿರ್ತಾನೆ. ಅಂದ್ರೆ ಈ ಫೋಟೋ ನನ್ನ ಹತ್ರ ಇದೆ ಅಂತ ತೋರಿಸ್ತಿರ್ತಾನೆ. ಇದನ್ನ ನೋಡಿದ್ದೆ ಸ್ವಲ್ಪ ಇವಳಿಗೆ ಭಯ ಆಗ್ಬಿಡುತ್ತೆ. ಯಾಕೆಂದ್ರೆ ಈ ವಿಷಯ ಏನಾದ್ರು ಈಚೆ ಬಂತು ಅಂದ್ರೆ ಏನೇನೆಲ್ಲ ಈಗ ಹೀರೋ ಮೇಲೆ ಡೌಟ್ ಆಯ್ತು, ಎಲ್ಲಾ ವಿಷಯ ಎಲ್ಲ ಆಪೋಸಿಟ್ ಆಗ್ಬಿಟ್ಟು ಇವಳ ಮೇಲೆ ತಿರ್ಕೊಂಡ್ಬಿಡುತ್ತೆ. ಆಲ್ಮೋಸ್ಟ್ ಇವಳು ತಗೊಳಕೊಂಡ್ಬಿಡ್ತಾಳೆ. ಅದರಿಂದ ಇವಳಿಗೆ ಭಯ ಬಂದ್ಬಿಟ್ಟು ಈ ಪೊಲೀಸ್ನವ್ರು ನೋಡಿದ ಟೈಮ್ನಿ ಅವ್ನು ಹೋಗಿದ್ದೆ ಆ ಕಡೆಯಿಂದ ಹಿಂದೆ ಕಡೆಯಿಂದ ಕಿಟಕಿಯಿಂದ ಜಂಪ್ ಮಾಡ್ಬಿಟ್ಟು ಹೀರೋನ ಮೀಟ್ ಮಾಡಕ್ ಹೋಗ್ತಾಳೆ. ಆಗ ಹೆಂಗೋ ಕಷ್ಟಪಟ್ಟು ಒಳಗೆ ಹೋದ್ಮೇಲೆ ಅಲ್ಲಿ ನೋಡಿದ್ರೆ ಹೀರೋ ಅಲ್ಲಿ ಕೂತ್ಕೊಂಡಿದ್ದಾಗ ಇವಳು ಸ್ವಲ್ಪ ದಿಮಾಕ್ ಹೋಗ್ಬಿಟ್ಟು ಚೇರ್ ಮೇಲೆಲ್ಲ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೋಣೆಲ್ಲ ಸ್ಕೋಪ್ ಹೊಡಿತಾ ಇರ್ತಾಳೆ. ಆವಾಗ ಒಂದ್ ನಿಮಿಷ ಇರು, ನನ್ಗೆ ಅರ್ಥ ಆಗ್ಲಿಲ್ಲ, ಲೀ ಯಾಕೆ ನೀವ್ ಕೊಲೆ ಮಾಡ್ದೆ ಅಂದಾಗ, ಲೀ ನಾ ಕೊಲೆ ಮಾಡದ್ನ? ಏನಪ್ಪಾ ಹೇಳ್ತಾ ಇದೀಯಾ? ನಾ ಎಲ್ಲಿ ಕೊಲೆ ಮಾಡ್ದೆ? ನೀ ತಾನೇ ಕೊಲೆ ಮಾಡ್ದೆ ಅಂತಾನೆ. ಆಗ ಹೀರೋಗ್ ಸ್ವಲ್ಪ ಕೋಪ ಬಂದ್ರು, ಹೇಳಿದ್ರೆ ಕೇಳೋದೇ ಇಲ್ಲ. ಇವಳು ತುಂಬಾ ಕ್ಲೇವರು, ಹೀರೋಗಿಂತ ತುಂಬಾ ಕ್ಲೇವರು. ಏನ್ ಮಾಡ್ತಾಳೆ, ಒಂದ್ ನಿಮಿಷ ಇರು, ಏನೋ ಕ್ಯಾಮ್ರಾ ಇಟ್ಟಿದ್ಯಾ ಏನೋ, ಯಾಕ ತುಂಬಾ ಡೌಟ್ ಕೇಳ್ತಿದ್ಯಲ್ಲ ನಿನ್ಗೆ, ನಾನು ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ಕ್ಯಾಮ್ರಾ ಇರಬಾರ್ದು ಅಂತ ಅಂದ್ಬಿಟ್ಟು ಸುತ್ತಮುತ್ತ ಹುಡುಕ್ತಾಳೆ. ಒಂದು AC ಒಳಗಡೆ ಇದಿರತ್ತಲ್ಲ ಓಲು, ಅಲ್ಲಿ ಒಳಗೆ ಇಟ್ಟಿರ್ತಾನೆ ಒಂದು ಕ್ಯಾಮ್ರಾ, ಅದು ರೆಕಾರ್ಡ್ ಆಗ್ತಿರೋದು ನೋಡ್ಬಿಟ್ಟು ಅಯ್ಯಯ್ಯೋ ಮಕ್ಕಳೇ ನೋಡಿ, ನಾನು ಲೀನ ನಾ ಕೊಲೆ ಮಾಡಿಲ್ಲ, ಇವನೇ ಮಾಡಿದ್ದು,
ನನ್ನ ತಗೊಳಕ್ಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು ಆ ಕ್ಯಾಮ್ರಾ ತಗೊಂಡು ಹೊಡೆದಾಕ್ಬಿಡ್ತಾಳೆ. ಹೊಡೆದಾಕ್ಬಿಟ್ಟು ನೋಡು, ಈ ಹೊಡೆದಾಕಿದ್ಮೇಲೆ ಹೀರೋಗೆ ಭಯ ಆಗ್ಬಿಟ್ಟು ಅಳ್ತಾ ಇರ್ತಾನೆ. ಯಾಕಂದ್ರೆ ಏನು ಚಾಯ್ಸ್ ಇಲ್ಲ, ಆಲ್ಮೋಸ್ಟ್ ತಗೊಳಕೊಂಡಾಗಾಯ್ತು. ಅದರಿಂದ ಇಲ್ಲಿ ನೋಡು, ನಾನೇ ಸಾಯ್ಸಕ್ಕಿಂತ ಮುಂಚೆ ನೀನೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡು, ನನಗೂ ಸ್ವಲ್ಪ ಸ್ಟ್ರೈನ್ ಆಗಲ್ಲ, ಈ ಟೆನ್ಷನ್ ಎಲ್ಲ ಇರಲ್ಲ. ಇಲ್ಲಾಂದ್ರೆ ನಾನು ನಿನ್ನ ಸಾಯಿಸ್ಬಿಟ್ರೆ ನಾ ಹೆಂಗಾರು ಮಾಡ್ಬಿಟ್ಟು ಈಚೆ ಬರ್ತೀನಿ. ಅದೆಲ್ಲ ನೀ ತಲೆಗೆ ಹಾಕೋಬೇಡ, ಈ ವಿಷಯದಲ್ಲಿ ನಾನು ತಗೊಳಕೊಳ್ಳೋದೇ ಇಲ್ಲ, ಯಾಕಂದ್ರೆ ಇದೆಲ್ಲ ನಂಗೆ ವಸ್ತೇ ಅಲ್ಲ ಅಂತ ಹೇಳ್ತಿರ್ತಾಳೆ. ಆಮೇಲೆ ಇನ್ನೊಂದು ವಿಷಯ ಕೇಳ್ತಾನೆ, ಸರಿ ಅದು ಸರಿ, ನೀನು ಎಷ್ಟೊಂದು ಬೆಕ್ಕು ನಾಯಿ ಎಲ್ಲ ಕರ್ಕೊಂಬರ್ತೀಯಲ್ಲ, ಕರ್ಕೊಂಬಂದ್ಬಿಟ್ಟು ನಾನು ಡೊನೇಟ್ ಮಾಡ್ಬಿಟ್ಟೆ, ಅವ್ರಿಗೆ ಕೊಟ್ಟೆ ಇವ್ರಿಗೆ ಕೊಟ್ಟೆ ಅಂತ, ನೀ ಏನ್ ಮಾಡ್ತೀಯ ಅದನ್ನ ಅಂದಾಗ ಸ್ವಲ್ಪ ಹೀರೋಯಿನ್ ಮುಖ ಚೇಂಜ್ ಆಗುತ್ತೆ. ಯಾಕಂದ್ರೆ ಇಲ್ಲೊಂದು ಟ್ವಿಸ್ಟ್ ಹೊಡಿತಾರೆ. ಅವ್ನ್ ಮನೆಗೆ ಹೋದಾಗ ಯಾವುದೋ ಒಂದು ಲಿಕ್ವಿಡ್ ನ ನೋಡಿರ್ತಾನೆ ಹೀರೋ, ಅದು ವಿಷ. ಅದು ನೀನು ಒಂದು ಬಾಟ್ಲಲ್ಲಿ ಒಂದು ವಿಷ ಇಟ್ಟಿದ್ದೆ, ಅದು ತುಂಬಾ ಹೈಲಿ ಪಾಯ್ಸನ್ ತಾನೆ, ಅದ್ ಏನಕ್ಕೆ ಇಟ್ಟಿದೆ ನೀನು ಅಂದಾಗ ಹೀರೋಯಿನ್ ಮುಖನೇ ಚೇಂಜ್ ಆಗ್ಬಿಡುತ್ತೆ. ಅಂದ್ರೆ ಈ ವಿಲ್ಲಿ ಮುಖನೇ ಚೇಂಜ್ ಆಗ್ಬಿಡುತ್ತೆ. ಯಾಕೆಂದ್ರೆ ಇವಳು ಯೂಸ್ ಮಾಡ್ತಿರೋದು ಏನಂದ್ರೆ ಅದನ್ನೆಲ್ಲ ತಗೊಂಬರ್ತಾಳೆ, ಡೊನೇಟ್ ಮಾಡ್ದೆ ಹಂಗ್ ಮಾಡ್ದೆ ಅಂತ ತೋರ್ಸ್ಕೊತಾಳೆ ಹೊರತು ಪ್ರೂಫ್ ಇರಲ್ಲ. ಅದನ್ನ ಕರ್ಕೊಂಡ್ಬಂದ್ಬಿಟ್ಟು ಊಟ ಅಂತ ಹಾಕ್ಬಿಟ್ಟು ಅದು ಊಟಕ್ಕೆ ವಿಷ ಹಾಕ್ಬಿಟ್ಟು ಕೊಟ್ಬಿಡ್ತಾಳೆ. ಅದು ಅವುಗಳು ತಿನ್ಬಿಟ್ಟು ಸತ್ತು ಹೋಗ್ಬಿಡ್ತಾವೆ. ಅದನ್ನ ತಗೊಂಡೋಗಿ ಊತ ಹಾಕ್ಬಿಡ್ತಾಳೆ. ಈ ತರ ಈಗ ಬೀದಿಲಿರೋ ನಾಯಿನ ಸಾಯಿಸ್ಬಿಟ್ರೆ ಯಾರು ಕೇಳ್ತಾರ? ಕೇಳಲ್ಲ. ಯಾರಿಗೂ ಡೌಟೇ ಬರಲ್ಲ ಅಂತ ಅಂದ್ಬಿಟ್ಟು ಆ ತರ ಮಾಡ್ಕೊಂತಿರ್ತಿರ್ತಾಳೆ. ಬಟ್ ಈ ಮಾಡ್ತಿರೋ ವಿಷಯ ಏನಾದ್ರು ಸೋಷಿಯಲ್ ಮೀಡಿಯಾ ಗೊತ್ತಾಗ್ಬಿಡ್ತು ಅನ್ಕೋ, ಅದರಿಂದ ಅವಳೆ ಅರ್ನ್ ಮಾಡ್ತಾವಳೆ. ಬಟ್ ಈ ವಿಷಯ ಏನಾರ ಅದಕ್ಕೆ ಗೊತ್ತಾಗ್ಬಿಡ್ತು ಅಂದ್ರೆ ತುಂಬಾ ಲಾಸ್ ಆಗ್ಬಿಡುತ್ತೆ ಅವಳಿಗೆ. ಲಾಸ್ ಆಗೋದಲ್ದೆ ಇವಳನ್ನ ಜೈಲ್ಗೂ ಹಾಕ್ಬಿಡ್ತಾರೆ, ಈ ಜೀವನನೇ ಹಾಳಾಗ್ಬಿಡುತ್ತೆ. ಅದರಿಂದ ಇವಳ ಮುಖ ಚೇಂಜ್ ಆಗ್ಬಿಟ್ಟು ಏನಪ್ಪಾ ಅಂತ ಅನ್ಬೇಕಾದ್ರೆ ಹೀರೋ ನಗಕ್ ಸ್ಟಾರ್ಟ್ ಮಾಡ್ತಾನೆ. ಹೌದು, ಇಷ್ಟೊತ್ತು ಹೀರೋ ಅಳ್ತಾವನೆ ಅಂತ ತಿಳ್ಕೊಂಡ್ರ, ಇವಾಗ್ಲೇ ಒಂದು ಟ್ವಿಸ್ಟ್ ಹೊಡಿತಾರೆ. ಹೀರೋ ಪೊಲೀಸ್ ಆಫೀಸರ್ ಹತ್ರ ಏನ್ ಹೇಳ್ದ ಅಂತ ತೋರಿಸ್ತಾರೆ. ಬಟ್ ಇಷ್ಟೆಲ್ಲ ವಿಷಯ ಆದ್ರೆ ಅದು ಇವಳನ್ನ ಈಸಿಯಾಗಿ ಜೈಲ್ಗೆ ಹಾಕಕ್ಕಾಗಲ್ಲ. ಒಂದ್ ಪ್ರಾಣಿನ ಸಾಯಿಸ್ತಾ ಅಂದ್ರೆ ಹಾಕ್ಬೋದು, ಬಟ್ ಆದ್ರೆ ಇದಕ್ಕೊಂದು ಪ್ರೂಫ್ ಬೇಕಲ್ವಾ. ಅದರಿಂದನೇ ಇವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಎಲ್ಲಾ ವಿಷಯ ಹೇಳಿರ್ತಾನೆ. ಹಿಂಗೆ ಅವಳು ಮಾಡಿರ್ತಾಳೆ, ಒಂದ್ ಕೊಲೆ ಬೇರೆ ಮಾಡೋಳೆ ಅಂತ. ಏನಂದ್ರೆ ಆ ಹುಡ್ಗಿ ಹೇಳಕ್ಕಿಂತ ಮುಂಚೆನೆ ಆ ಪಬ್ಗೆ ಹೋಗ್ಬಿಟ್ಟು ಒಬ್ಬನ ಮೀಟ್ ಮಾಡಿರ್ತಾಳೆ. ಅಂದ್ರೆ ಆ ಪಬ್ಬಲ್ಲಿ ಒಬ್ಬ ಕೆಲಸ ಮಾಡ್ತಿರ್ತಾಳೆ. ಇವಳು ಇಷ್ಟು ಫೇಮಸ್ ಆಗ್ಬಿಟ್ಲು ಅಂದ್ರೆ ನಾರ್ಮಲ್ ಅಂತೂ ಅಲ್ವೇ ಅಲ್ಲ. ಈ ಫೇಮಸ್ ಆಗಕ್ಕಿಂತ ಮುಂಚೆ ಪಬ್ಬಲ್ಲೆಲ್ಲ ಕೆಲಸ ಮಾಡಿದ್ನ ಒಂದು ಹುಡುಗಿ ನೋಡಿದ್ದು. ಅವಳು ಏನಂತಾಳೆ, ನೋಡು ಈ ತರ ನೀನ್ ಪಬ್ಬಲ್ಲೆಲ್ಲ ಕೆಲಸ ಮಾಡಿದೀಯ ಅಂತ ಏನಾರ ವಿಷಯನ ನಾನು ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬಿಟ್ಟೆ ಅನ್ಕೋ, ನಿನ್ ಫೇಮೇ ಇಳಿದೋಗ್ಬಿಡುತ್ತೆ. ನನ್ಗೇನಿಲ್ಲ, ಒಂದು 2 ಮಿಲಿಯನ್ ಕೊಡು, ನಾನು ಇದನ್ನ ಬಾಯಿ ಮುಚ್ಕೊಂಡು ಹೋಗ್ಬಿಡ್ತೀನಿ, ನನಗೆ ಇದೆಲ್ಲ ಬೇಕಾಗೇ ಇಲ್ಲ ಅಂತ ಅಂತಾಳೆ. ಅವಾಗ ಆ ಟೈಮ್ಲಿ ಇವಳ ಹತ್ರ ಅಷ್ಟು ದುಡ್ಡು ಇರಲ್ಲ. ಬಟ್ ಇದ್ರೂ ಇವಳು ಕೊಡೋದಂತೂ ಚಾನ್ಸೇ ಇಲ್ಲ. ಅದಕ್ಕೆ ಏನ್ ಮಾಡಿರ್ತಾಳೆ, ಒಂದು ಪಕ್ಕದಲ್ಲಿರೋ ಒಂದು ರಾಡೋ ಕಬ್ಬಿಣದ ಐಟಮ್ ಇರುತ್ತೆ, ಅದನ್ನ ತಗೊಂಡು ಹೊಡೆದಿ ಆ ಹುಡ್ಗಿನೂ ಸಾಯಿಸ್ಬಿಟ್ಟಿರ್ತಾಳೆ. ಸಾಯಿಸೋದಲ್ದೆ ಅದನ್ನ ತಗೊಂಡೋಗಿ ಒಂದು ಊರಿಂದ ಆಚೆ ಒಂಥರ ಕಾಡ್ ತರ ಏರಿಯಾ ಇರುತ್ತೆ, ಆ ಜಾಗದಲ್ಲಿ ಊತಾಕು ಇರ್ತಾಳೆ. ಅದೇ ಜಾಗದಲ್ಲಿ ಇವಳು ಸಾಯಿಸೋ ನಾಯಿನೆಲ್ಲ ತಗೊಂಡೋಗ್ಬಿಟ್ಟು ಊಟಾಕ್ತಿರ್ತಾಳೆ, ನಾಯಿ ಬೆಕ್ಕನ್ನೆಲ್ಲ. ಈ ವಿಷಯನ ಹೇಳಿದ್ದೆ ಅವಳಿಗೆ ಮುಖನೇ ಚೇಂಜ್ ಆಗ್ಬಿಟ್ಟು ನನ್ ಬಗ್ಗೆ ಹೇಳ್ದ ತಿಳ್ಕೊಂಬಿಟ್ಟ ನೀನು ಅಂತ ಅಂದ್ಬಿಟ್ಟು ಕಿಚ್ಚಾಡ್ತಾ ಇರ್ತಾನೆ. ಅವಳು ಹೀರೋ ಹತ್ರ ಬಂದ್ಬಿಟ್ಟು ಮುಖ ಎಲ್ಲ ಚೇಂಜ್ ಆಗ್ಬಿಟ್ಟು ಎದ್ರಕೊಂಡು ಕಿರುತ್ತಾ ಇರ್ತಾಳೆ. ಅವಾಗ ಹೀರೋ ನಗ್ತಾ, ಅಲ್ಲ ನೀನೇನ್ ನಿನ್ನ ಹಿಡ್ಕೊಬೇಕು, ನಿಂದ ತಗೋಬೇಕು ಅಂತ ಏನ್ ನಾನು ಬಂದಿಲ್ಲ, ನೀ ಎಲ್ಲಾ ನಿಜನ್ನು ಬೊಗಳಿಸಕ್ಕೆ ನಾನು ಇಷ್ಟು ನಾಟಕ ಹೊಡೆದಿದ್ದು ಅಂತಾನೆ. ಏಕೆಂದ್ರೆ ಸುತ್ತಮುತ್ತ ಫುಲ್ ಪೊಲೀಸ್ನವ್ರು ಇರ್ತಾರೆ. ಅಷ್ಟ್ರಲ್ಲಿ ಇದು ಗೊತ್ತಾಗಿದ್ದೆ ಅವಳಿಗೆ ಸಖತ್ ಕೋಪ ಬಂದ್ಬಿಟ್ಟು ಆ ಚೇರ್ ಇದೆ ತಗೊಂಡು ಅದಲ್ಲೇ ಹೊಡಿತಿರ್ತಾಳೆ. ಅಷ್ಟಕ್ಕೆ ಆಕ್ಲಸ. ಅಷ್ಟ್ರಲ್ಲಿ ಬಂದು ಪೊಲೀಸ್ನವ್ರು ಹಿಡಿತಾರೆ. ಬಟ್ ಆದ್ರೆ ಅದಕ್ಕಿಂತ ಮುಂಚೆ ಈ ನಿನ್ ಕಣ್ಣಿದೆಯಲ್ಲ, ಈ ಕಣ್ಣೇ ನನ್ಗಾಗ್ಲಿಲ್ಲ, ಈ ಕಣ್ಣು ನೋಡಕ್ಕಿಂತ ಮುಂಚೆ ನಾನು ಎಷ್ಟು ಚೆನ್ನಾಗಿದ್ದೆ, ಆ ಕಣ್ಣಿಟ್ಕೊಂಡೆ ನನ್ನ ಎಷ್ಟು ಹಿಂಸೆ ಕೊಟ್ಬಿಟ್ಟಲ್ಲ, ನನ್ನ ಲೈಫೇ ಹಾಳು ಮಾಡ್ಬಿಟ್ಟಲ್ಲ ಅಂತ ಹೀರೋ ಕಣ್ಣೇ ಕೀಳಕ್ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಪೊಲೀಸ್ನವ್ರು ಬಂದ್ಬಿಟ್ಟು ಅರೆಸ್ಟ್ ಮಾಡ್ತಾರೆ, ಹ್ಯಾಂಡ್ ಕಫ್ ಹಾಕ್ತಾರೆ. ಅದಲ್ಲದೆ ಹೀರೋಗೂ ಹಾಕ್ತಾರೆ. ಯಾಕಂದ್ರೆ ಹೀರೋನು ಮಾಡಿರೋದು ಇಲ್ಲಿಗಲ್ಲೇ, ಒಂದು ಆಲ್ಮೋಸ್ಟ್ ಅಲ್ಲಿ ಇಲ್ಲಿಗಲ್ಲೇ. ಸುಮ್ಮನೆ ಯಾರು ಇಲ್ಲ ಅಂತ ಅಂದ್ಬಿಟ್ಟು ಅವ್ನ ಮನೆಯೊಳಗೆಲ್ಲ ನುಗ್ಗೋದದು ತಪ್ಪು, ತುಂಬಾ ತಪ್ಪು ಕೆಲಸ. ಅದರಿಂದ ಅವನಿಗೆ ಆಲ್ಮೋಸ್ಟ್ 6 months ಏನೋ ಜೈಲಲ್ಲಿ ಇದ್ಬಿಟ್ಟು ಬರಕ್ಕೆ ಇದು ಕೊಡ್ತಾರೆ. ಆಮೇಲೆ ಇವಳನ್ನ ಜರ್ನಲಿಸ್ಟ್ ಬಂದ್ಬಿಟ್ಟು ಒಂದು ಈ ಇಂಟರ್ವ್ಯೂ ತಗೊಳ್ಳೋ ತರ ಬಂದ್ಬಿಟ್ಟು ಮಾತಾಡಕ್ ಬರ್ತಾರೆ. ಬಟ್ ಆ ಟೈಮ್ನು ಒಂದ್ ಮಾತು ಹೇಳ್ತಾಳೆ ಹೀರೋಯಿನ್ ವಿಲ್ಲಿನ ಏನ್ ಹೇಳೋದು ಗೊತ್ತಾಗ್ತಿಲ್ಲ. ಬಟ್ ಹೀರೋಯಿನ್ ಹೇಳ್ತೀನಿ, ಯಾಕಂದ್ರೆ ಫ್ಲೋ ಅಲ್ಲಿ ಅದೇ ಬರುತ್ತೆ ಅಲ್ಲ. ಅದಕ್ಕೆ ಮೋಸ ಮಾಡಕ್ಕೆ ಒಬ್ರು ಜನ ಇದ್ರು ಅಂದ್ರೆ ಮೋಸ ಆಗಕ್ಕೂ ಒಬ್ರು ಜನ ಇದ್ದೇ ಇರ್ತಾರಲ್ವಾ. ಆತರ ಇವ್ರಿಗೆ ಏನ್ ಮಾಡ್ತಿದೀನಿ ಅನ್ನೋದೇ ಗೊತ್ತಿಲ್ಲದೆ ಒಂದ್ ಜಾಗದಲ್ಲಿ ಕುತ್ಕೊಂಡು ಎಲ್ಲದಕ್ಕೂ ಕಮೆಂಟ್ ಮಾಡ್ತಾರೆ. ಕಮೆಂಟ್ ಮಾಡೋದು ಎಲ್ಲಾನು ನಿಜ ಅಂತ ಅನ್ಕೊಂಡ್ ಮಾಡ್ತಾ ಇರ್ತಾರೆ. ಆತರ ಇರೋರ್ಗೆ
ನಾ ಮೋಸ ಮಾಡ್ಬಿಟ್ಟು ನನಗ್ ಬೇಕಾಗಿರೋ ಬೆನಿಫಿಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ತಪ್ಪೇ ಇಲ್ಲ ಅಂತಾಳೆ. ಅಂದ್ರೆ ಎಷ್ಟು ಈವಲ್ ಆಗದೆ ಅಂದ್ರೆ, ನಾ ಹೇಳೋದು ಸ್ವಲ್ಪ ನ್ಯಾಚುರಲ್ ಆಗಿದ್ರು ಅವಳು ಹೇಳೋ ಮಾತು ಸ್ವಲ್ಪ ತುಂಬಾ ಈವಲ್ ಆಗಿರುತ್ತೆ. ಅದನ್ನ ಕೇಳಿದಾಗ ಇವಳಂತೂ ಚೇಂಜ್ ಆಗಲ್ಲ ಅಂತಾನೆ ಅನ್ಸೋದು. ಅದಾದ್ಮೇಲೆ ಈ ಕಡೆ ಹೀರೋ ಅಂತ ತೋರಿಸ್ತಾರೆ. ಹೀರೋ ಆಲ್ಮೋಸ್ಟ್ 6 months ಅಲ್ವಾ, ಅದರಿಂದ ಎಲ್ಲ ಮುಗೀತ ಒಂದು ಜೈಲ್ ದಂಡನೆ ಎಲ್ಲ ಮುಗಿದ್ಮೇಲೆ ಈಚೆ ಬಂದಾಗ ಇವರು ಹೋಗ್ಬಿಟ್ಟು ಆ ಪೊಲೀಸ್ ಆಫೀಸರ್ನ ಮೀಟ್ ಮಾಡ್ತಾನೆ. ಮೀಟ್ ಮಾಡಿದಾಗ ಅಲ್ಲ, ಈಗ ಅವಳ ಪ್ರಕಾರ ನಾನು ತಪ್ಪು ಅಂದ್ರೆ ನಿಮ್ ಪ್ರಕಾರ ಏನು ನಾ ಮಾಡ್ತಿರೋ ತಪ್ಪು ಅಂದಾಗ ಆ ಪೊಲೀಸ್ ಆಫೀಸರ್ ಮತ್ತೆ ಕೋಪ ಬರುತ್ತೆ. ಹೇಳ್ತಾರೆ, ನೋಡು ಅವಳು ಮಾಡಿ ಜೈಲ್ಗೆ ಹೋಗೋಳೆ, ಅವಳು ತಪ್ಪು ಮಾಡಿದ್ಲು ಅಂದ್ರೆ ನೀ ಮಾಡಿರೋದು ತಪ್ಪೆ. ಯಾಕಂದ್ರೆ ಒಬ್ರು ಮನೆಗೆ ಹೋಗೋದು ಪರ್ಮಿಷನ್ ಇಲ್ದೆ ಹೋಗೋದು ತುಂಬಾ ತಪ್ಪು. ನೀ ಅದನ್ನ ದಂಡನೆ ಅನ್ಭವಿಸ್ಬಿಟ್ಟು ಎಲ್ಲ ಮಾಡ್ಕೊ ಬಂದ್ಬಿಟ್ಟೆ. ಬಟ್ ಆದ್ರೆ ಇನ್ಮೇಲೆ ಯಾರ ಜೀವನದಲ್ಲೂ ಮೂಗ್ ತೋರ್ಸಕ್ ಹೋಗ್ಬೇಡ. ನಿನ್ಗೂ ಅದಕ್ಕೂ ಸಂಬಂಧ ಇಲ್ಲ ನಂಗೆ, ಹೋಗು ನಿನ್ ಲೈಫ್ ನ ನೀನ್ ನೋಡ್ಕೊಂಡು ನೋಡು ಅಂತ ಅನ್ಬಿಟ್ಟು ಒಂಥರ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ. ಬಟ್ ಹೀರೋಗೂ ಅನ್ಸುತ್ತೆ ಇದೆಲ್ಲ ತಪ್ಪು ಅಂತ ಅನ್ಬಿಟ್ಟು ನಾರ್ಮಲ್ ಹೋಗ್ತಿರ್ತಾನೆ. ಬಟ್ ಹೋಗ್ಬೇಕಾದ್ರೆ ಎಷ್ಟೊಂದ್ ಜನ ಫೋನ್ ನೋಡ್ಕೊಂಡು ಹೋಗ್ತಿರ್ತಾರೆ. ಬಟ್ ಒಳಗಡೆ ಮನ್ಸು ಹೇಳ್ತಾ ಇರುತ್ತೆ, ನೋಡು ನೋಡು ಅವ್ರ ಬಗ್ಗೆ ತಿಳ್ಕೊ ಅಂತ. ಬಟ್ ಅದೇ ಇದು ಈ ವಿಷಯದಿಂದ ಆಚೆ ಬರೋಕೆ ಅವನು ಟ್ರೈ ಮಾಡ್ತಾನೆ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾ ಇರಂಗೆ ತೋರಿಸ್ತಾರೆ. ನೋಡು ಅದೇ ಈ ಫಿಲಮ್ ಹೇಳ್ತಿರೋದು ಏನಂದ್ರೆ, ಯಾರ್ದಾರ ಜೀವನ ನೋಡ್ತೀನಿ, ಇವ್ರ ಮನೆ ನೋಡ್ತೀನಿ, ಅವ್ರ ಮನೆ ಬಗ್ಗೆ ತಿಳ್ಕೊತೀನಿ ಅಂದ್ಬಿಟ್ಟು ಏನಾರ ಮೂಗ್ ತೋರ್ಸಕ್ ಹೋದ್ರೆ ಕೊನೆಗೆ ನಮ್ ಮೂಗೆ ಹೊಡೆದೋಗೋದು. ಅದರಿಂದ ಯಾರ ಜೀವನ ಬಗ್ಗೆನೂ, ಯಾರ ಅಕ್ಕಪಕ್ಕವ್ರ ಮನೆ ಬಗ್ಗೆ, ಯಾರ ವಿಷಯದ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ನಾರ್ಮಲ್ ಆಗಿ ಇದೆಯಾ ಲೈಫು, ಅದನ್ನ ಎಂಜಾಯ್ ಮಾಡೋದು ಕಲ್ತ್ಕೊಳ್ಳಿ ಅಷ್ಟೇ. ನನಗೆ ಗೊತ್ತಿರೋದು ಅಷ್ಟೇ, ಇನ್ನೇನು ಹೇಳೋದು, ಇನ್ನೇನಿಲ್ಲ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ನನಗೆ ಗೊತ್ತು ಇದು ವಿಡಿಯೋ